4 ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ನಿನ್ನ ಸಂಕಲ್ಪಗಳನ್ನು ನಿನ್ನೆಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. ಈ ತಿಂಗಳ ಪೂರ್ತಿ ನಾವು ಇದನ್ನು ನೋಡ್ತೀವಿ. ಮೊದಲನೇ ದಿನ ದೇವರು ಯಾವುದನ್ನು ನೆರವೇರಿಸ್ತಾರೆ? ತನ್ನ ಮಾತಿನ ಮೇಲೆ ಆತನು ನೆರವೇರಿಸ್ತಾನೆ, ಪ್ರವಾದನೆ ಮಾತುಗಳು ನೆರವೇರಿಸ್ತಾನೆ. ಅನಂತರ ಆತನು ನಮಗೆ ಕೈ ಹಾಕಿದ ಕೆಲಸ, ದೇವರು ಒಬ್ಬರ ಮೇಲೆ ಕೈ ಹಾಕಿದ್ರೆ, ಒಬ್ಬರನ್ನ ಮುಟ್ಟಿದ್ರೆ, ಒಬ್ಬರನ್ನ ರಕ್ಷಿಸಿದ್ರೆ, ಒಬ್ಬರನ್ನ ಬಲಪಡಿಸಿದ್ರೆ ಆ ಕಾರ್ಯವನ್ನು ನೆರವೇರಿಸದೆ ಬಿಡುವುದೇ ಇಲ್ಲ. ಆಮೇಲೆ ನಂತರ ನೋಡಿದೆವು ಅದರ ನ್ಯಾಯ ತೀರ್ಪನ್ನು ನೆರವೇರಿಸದೆ ಬಿಡುವುದಿಲ್ಲ. ಒಂದು ದಿನ ಇದೆ, ಅದು ಎಲ್ಲರಿಗೂ ನ್ಯಾಯ ತೀರ್ಪ ದಿನ. ಆ ದಿನದಲ್ಲಿ ನಾವೆಲ್ಲರೂ ದೇವರ ಮುಂದೆ ನಿಲ್ಲಬೇಕಾಗುತ್ತೆ. ನಾವು ಏನೆಲ್ಲ ತಪ್ಪು ಮಾಡಿದೆವು ಅವುಗಳಿಗೆ ನಾವು ಶಿಕ್ಷೆ ಹೊಂದಲೇಬೇಕಾಗುತ್ತೆ. ಒಂದು ವೇಳೆ ನಾವು ದೇವರನ್ನು ನಂಬಿ ಅನೇಕ ಪಾಪಗಳಲ್ಲಿ ಜೀವಿಸುವುದಾದ್ರೆ ದೇವರ ಮುಂದೆ ನಾವು ನಿಂತು ಆ ನಿತ್ಯ ನರಕಕ್ಕೆ ನಾವು ಹೋಗಬೇಕಾಗುತ್ತೆ. ಅದರಿಂದ ನ್ಯಾಯ ತೀರ್ಪು ದಿನದ ಎಚ್ಚರವಾಗಿದೆ. 2ನೇ ವಾರ ಭಾನುವಾರ ನಾನು ಮಾತಾಡಿದೆ. 1ನೇ ತಾರೀಕು ಈ 4 ಕಾರ್ಯಗಳಿದ್ದವು. 2ನೇ ವಾರ ಭಾನುವಾರದ ನಾವು ಕಲಿತಂತ ಕಾರ್ಯ 100 ಹೆಚ್ಚು ಕಡಿಮೆ 100 ವರ್ಷ ಆದರೂ ಕೂಡ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ಇವತ್ತು ನಾವು ಅವತ್ತು ನೋಡಿದ ಪ್ರಕಾರ ನಮ್ಮಲ್ಲಿರುವಂತ ದೇವರ ಮೇಲಿರುವಂತ ನಂಬಿಕೆ, ಆಸಕ್ತಿ, ವೈರಾಗ್ಯ, ಭಯಭಕ್ತಿ ಎಂದಿಗೂ ಕುಂದಿ ಹೋಗಬಾರದು. ಅದು ಮಾತ್ರವಿಲ್ಲ, ಆತನಲ್ಲಿ ಯಾರು ಇಷ್ಟಾರ್ಥದಿಂದ ಇರ್ತಾರೋ ಆತನ ಆ ವಾಕ್ಯ ಹೇಳ್ತದೆ, ಆದರೆ ಯೆಹೋವನಲ್ಲಿ ಸಂತೋಷಿಸಿ ಆತನಿಂದ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಆಮೇಲೆ ಅಲ್ಲೇನಿಲ್ಲ, ಯಾರು ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಆತನಲ್ಲಿ ಭಯ ಭಕ್ತಿ ಇರುವವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಆಮೇಲೆ ನಮ್ಮ ಆಸೆಗಳು ನೆರವೇರಬೇಕಾದ್ರೆ ದೇವರಲ್ಲಿ ಭಯಭಕ್ತಿಯಿಂದ ಸಾಕು. ನಮ್ಮ ಆಸೆಗಳು ಏನಿದ್ರು ಕೂಡ ಆತನ ನೆರವೇರಿಸ್ತಾನೆ. ಆಮೇಲೆ ಅಲ್ಲೇಲೂಯಾ. ಈ ದಿನದಲ್ಲಿ ನಾವು ನೋಡೋಣ, ದೇವರು ಹೇಳುವಂತ ವಿಷಯ ಏನಂದ್ರೆ ಯಾರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಎಲ್ಲರ ಇಷ್ಟಾರ್ಥಗಳು ಎಂದಿಗೂ ಆತನ ನೆರವೇರಿಸುವುದಿಲ್ಲ. ಕೆಲವರ ಇಷ್ಟಾರ್ಥಗಳನ್ನು ಮಾತ್ರ ನೆರವೇರಿಸ್ತಾನೆ. ಕೆಲವರು ನೋಡಿ ಯೇಸುವನ್ನು ನೋಡಬೇಕು ಅಂತ ಅನ್ಕೊಂಡ್ರು, ನೋಡಿ ಕೆಲವರು ದೇವರನ್ನ ಅರಸರಾಗಿ ಮಾಡ್ಬೇಕು ಅನ್ಕೊಂಡ್ರು. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡ್ತೇವೆ, ಯೇಸುವನ್ನು ಅರಸನಾಗಿ ನೋಡಬೇಕು, ಅರಸನಾಗಿ ಮಾಡಬೇಕು ಅಂತ ಅಲ್ಲಿ ಪ್ರಯಾಸ ಪಟ್ಟರು. ಆದ್ರೆ ಆ ಆಸೆ ನೆರವೇರಲಿಲ್ಲ. ಯಾಕೆ ನೆರವೇರಲಿಲ್ಲ? ಅವರು ಇಷ್ಟಪಟ್ಟ ಪ್ರಕಾರ ಅದು ನೆರವೇರಲ್ಲ. ಅವರ ರಾಜನೇ ಯೇಸಪ್ಪ, ರಾಜಾದಿ ರಾಜನೇ. ಆದ್ರೆ ಆ ವಾಕ್ಯ ನೋಡಿದ್ರಿ, ಯೋಹಾನ ಸುವಾರ್ತೆ 5:6-15ನೇ ವಾಕ್ಯ. ಅವರು ಬಂದು ತನ್ನನ್ನು ಹಿಡಿದುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಟ್ಟಿಗನಾಗಿ ಬಿಟ್ಟರು. ನೋಡಿ, ಜನರೆಲ್ಲ ಹೇಳ್ತಾರೆ ಇವರನ್ನ ಯೇಸಪ್ಪನ ರಾಜನಾಗಿ ಮಾಡಿ. ಯಾಕಂದ್ರೆ ನಮ್ಮ ಆಸೆ ಅಂತೆ ದೇವರು ಮಾಡದೇ ಇಲ್ಲ. ಆಮೇಲೆ ಅಲ್ಲೇಲೂಯಾ. ಎಲ್ಲ ಸಂತೋಷವಾಗಿದೆಯಾ? ನಾವು ಅನುಕೂಲ ಪ್ರಕಾರ ನಡೆದಿಲ್ಲ ಅಂದ್ರೆ ದೇವರು ಏನು ಯೋಚನೆ ಮಾಡ್ತಾರೆ ಅದು ನಡೀತಾರೆ. ಆಮೇಲೆ ಕೈ ಬಿಟ್ಟು ದೇವರಿಗೆ ಸ್ತೋತ್ರ. ಯಾವಾಗ ನಮ್ಮ ಆಲೋಚನೆ ಬಿಟ್ಟು ಹೋಗುತ್ತೋ ಆಗ ದೇವರ ಆಲೋಚನೆ ನೆರವೇರುತ್ತದೆ. ನೀವು ಸೋತು ಹೋಗ್ಬೇಡಿ, ಮನೆಗೆ ಹೋಗ್ಬೇಡಿ. ಅಯ್ಯೋ ನಾನು ಏನೇ ಹೇಳಿದೆ, ನಾನು ಕೇಳಿದೆ, ನಾನು ಬೇಡಿಕೊಂಡೆ, ಇದು ನೆರವೇರಿಲ್ಲ ಅಂತ. ಆದ್ರೆ ನಿಮ್ಮ ಆಲೋಚನೆ ನೆರವೇರಿಲ್ಲ ಅಂದ್ರೆ ನಿಜವಾಗಿ ಹೇಳ್ತೀನಿ, ದೇವರ ಆಲೋಚನೆ ಸತ್ಯವಾಗಲು ಅದು ನೆರವೇರಿಸದಾಗಿದೆ. ಆಮೇಲೆ ಅನೇಕ ಸಮಯದಲ್ಲಿ ನಾವು ಯೋಚನೆ ಮಾಡ್ತೀವಿ, ಹೀಗೆ ಆಗಬೇಕು, ನಮ್ಮ ಕುಟುಂಬ ಹಿಂಗಾಗಬೇಕು, ನಾನು ಹಿಂಗಾಗಬೇಕು, ನನ್ನ ಮಕ್ಕಳು ಹೀಗಾಗಬೇಕು ಅಂತ ಅನೇಕ ಸಮಯದಲ್ಲಿ ನಾವು ಯೋಚನೆ ಮಾಡ್ತೀವಿ. ಅದು ನಾವು ಯೋಚನೆ ಮಾಡುವ ಪ್ರಕಾರ ನಡೆಯಲ್ಲ, ಅದು ಏರುಪೇರಾಗಿ ನಡೀತಾ ಇರ್ತದೆ. ಆದ್ರೆ ದೇವರಲ್ಲಿ ಭಯಭಕ್ತಿ ಇರುವಂತ ಜನರ ಇಷ್ಟಾರ್ಥಗಳನ್ನು ದೇವರೇ ನೆರವೇರಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಹೇಗೆ ನೆರವೇರಿಸ್ತಾನೆ? ಆತನಲ್ಲಿ ಭಯಭಕ್ತಿ ಇರುವವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ನೀವು ಕಲಿಯಬೇಕಾದದ್ದು ಏನಂದ್ರೆ ಹೆಚ್ಚು ದೇವರ ಭಯ. ನಮ್ಮಲ್ಲಿ ಹೆಚ್ಚು ದೇವರ ಭಯ, ನಂತರ ಭಕ್ತಿ. ಇವುಗಳಲ್ಲಿ ಬೆಳೆಯುವಾಗ ನಮ್ಮ ಆಸೆಗಳನ್ನು ನೆರವೇರಿಸ್ತಾರೆ. ನೋಡಿ, ಲೂಕನ ಸುವಾರ್ತೆ 9:9 ನಾವು ನೋಡ್ಬೋದಾದ್ರೆ, ಹೆರೋದ್ಯನಿಗೆ ಒಂದು ಆಸೆ ಇತ್ತು. ಏನ್ ಆಸೆ? ಯೇಸುವನ್ನು ಕಾಣಬೇಕು. ಹೇಗೆ ಕಾಣಬೇಕು? ರಾಜನಾಗಿ ಕಾಣಬೇಕು. ಆದ್ರೆ ಆ ಹೆರೋದ್ಯನು ಕಂಡಾಗ ಆತನ ಮುಂದೆ ಹೇಗಿದ್ದಾನೆ? ಯೇಸು ಸ್ವಾಮಿ ವಿಕಾರವಾಗಿದ್ದಾನೆ. ಓದಿರಿ ಯಾರಾದೊಬ್ರು? ಇವನ ವಿಷಯವಾಗಿ ಆಶ್ಚರ್ಯಕರವಾದ ಸಂಗತಿಗಳನ್ನು ಕೇಳುತ್ತೇನಲ್ಲ ಎಂದು ಹೇಳಿ ಅವನನ್ನು ನೋಡಬೇಕೆಂದು ಪ್ರಯತ್ನಿಸಿದರು. ಮುಂದೆ ಇತ್ತಲಾಗಿ ಅಪೊಸ್ತಲರು ಹಿಂದಿರುಗಿ ಬಂದು ತಾವು ಮಾಡಿದ
ಆ ವಿರೋಧನು ದೇವರ ಕುರಿತು ಯೋಚನೆ ಮಾಡ್ತಾನೆ. ಅವನು ಯೋಚನೆ ಮಾಡುವಾಗ ಯೋಚನೆ ಯೇಸುವನ್ನು ಹೆಂಗ್ ಕಾಣ್ತಾ ಇದ್ದಾನೆ ಅಂತ ಅವನ ಮನಸ್ಸಲ್ಲಿ ಅವನು ರಾಜನಾಗಿ ಕಾಣ್ತಾ ಇದ್ದಾನೆ. ಆದ್ರೆ ಯೇಸುವನ್ನು ನೋಡುವಾಗ ಅವನು ಇವರ ಅರಸನು, ಇವರ ರಾಜನು, ಇವರ ಮೂಲಕವಾಗಿ ಈ ತರ ಕಾರ್ಯ ನಡೀತಾ ಇತ್ತು ಅಂತ ಅವನು ಬೆಳಗಾಗುವಂತೆ, ಅವನು ಆಶ್ಚರ್ಯ ಪಡುವಂತೆ ಮಾಡಿದ್ರು. ನಾವು ಲೂಕನ ಸುವಾರ್ತೆ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಜಕಾಯನೆಂಬ ಒಬ್ಬ ಮನುಷ್ಯ ಇದ್ದ. ಅವನಿಗೊಂದು ಆಸೆ. ಏನ್ ಆಸೆ ಇದೆ? ಯೇಸುವನ್ನು ನೋಡಬೇಕು ಆಸೆ. ಎಲ್ಲ ಹೇಳಿ, ಯೇಸುವನ್ನು ನೋಡಬೇಕು ಆಸೆ. ಆದ್ರೆ ಅವನು ಗಿಡ್ಡನಾದ ಕಾರಣ, ಬೈಬಲ್ ಇರ್ತದೆ, ಅವನು ಗಿಡ್ಡನಾದ ಕಾರಣ ಅವನನ್ನು ನೋಡಲಿಕ್ಕೆ ಬಹು ಕಷ್ಟಪಟ್ಟನು. ಯೇಸು ಬರುವಂತ ಮಾರ್ಗದಲ್ಲಿ ನಿಂತುಕೊಂಡಿದ್ದಾನೆ. ಯೇಸು ಸ್ವಾಮಿ ಸುತ್ತಲೂ ಅನೇಕ ಸಾವಿರಾರು ಜನರಿದ್ದಾರೆ. ಯೇಸು ಸ್ವಾಮಿ ನೋಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇವನು ಗಿಡ್ಡನು, ಇವನು ಲಂಬ ಆಗಿದ್ರೆ, ಹೈಟ್ ಆಗಿದ್ರೆ ಅವನು ದೇವರನ್ನ ಒಂದು ವೇಳೆ ನೋಡ್ಬೋದಾಗಿತ್ತು. ಆದ್ರೆ ಬೈಬಲ್ ಹೇಳ್ತದೆ, ಅವನು ಮುಂದಕ್ಕೆ ಓಡಿ ಹೋಗಿ ಒಂದು ಆಲದ ಮರದ ಮೇಲೆ ಎತ್ತಿ ಕೂತ್ಕೊಂಡು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆಮೇಲೆ ಅಲ್ಲೇಲೂಯ. ನಮ್ಮ ಆಸೆ ಏನ್ರಿ? ಪ್ರತಿದಿನ ನಮ್ಮ ಆಸೆ ಏನು? ನಮ್ಮ ಬಯಕೆ ಏನು? ನಿಮ್ಮ ಆಸೆ ಏನಾಗಿರ್ಬೇಕಂದ್ರೆ ದೇವರೊಂದಿಗೆ ಒಂದಾಗುವಂಥದ್ದು. ಆಮೇಲೆ ಅಲ್ಲೇಲೂಯ. ದೇವರ ಜೊತೆ ಇದ್ರೆ ಸಾಕು, ನಮಗೆ ಆಶೀರ್ವಾದ ಬರ್ತಾ ಇರ್ತದೆ. ಅಲ್ಲೇಲೂಯ. ಆತನ ನೋಡ್ತಾ ಇದ್ರೆ ಸಾಕು, ಆಶೀರ್ವಾದ ಬರ್ತಾರೆ. ಗೀತಗಾರನು ಹೇಳ್ತಾರೆ 34:5 ಆತನ ನೋಡಿದ ಮುಖಗಳ ಲಜ್ಜೆಯಿಂದ ಕೆಡುವುದೇ ಇಲ್ಲ, ಆತನ ನೋಡಿದ ಮುಖಗಳೆಲ್ಲ ಪ್ರಕಾಶಗೊಳ್ಳುತ್ತೆ. ಆದ್ರೆ ಆತನ ನೋಡಿದರೆ ಸಾಕು, ನಮಗೆ ಅದ್ಭುತ ನಡೀತದೆ. ಆಮೇಲೆ ಆತನ ಉಳಿದರೆ ಸಾಕು, ಅದ್ಭುತ ನಡೀತಾರೆ. ಆತನ ಜೊತೆ ಇದ್ದರೆ ಸಾಕು, ಅದ್ಭುತ ನಡೀತಾರೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 17 ನೀವು ಓದುವುದಾದ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಪ್ರೀತಿಸುವವರನ್ನ ನಾನು ಪ್ರೀತಿಸ್ತೇನೆ, ಆತುರದಿಂದ ನನ್ನ ಹುಡುಕಿದರೆ ನನ್ನನ್ನು ಕಂಡುಕೊಳ್ತಾರೆ. ಯಾಕೆ ದೇವರನ್ನು ಹುಡುಕಬೇಕು? ಯಾಕೆ ನಾವು ದೇವರನ್ನು ಪ್ರೀತಿಸಬೇಕು? ದೇವರು ಹೇಳ್ತಾರೆ, ನೀನು ನನ್ನನ್ನು ಪ್ರೀತಿಸುವುದಾದ್ರೆ, ಸಹೋದರಿ ಸಹೋದರ, ನಾವು ದೇವರನ್ನ ಪ್ರೀತಿಸುವುದಾದ್ರೆ ದೇವರನ್ನ ಆಸೆಯಿಂದ ಹುಡುಕ್ತೀವಿ, ಆಸಕ್ತಿಯಿಂದ ಹುಡುಕ್ತೀವಿ. ಈ ಜಕಾಯನು ದೇವರನ್ನ ನೋಡಬೇಕು ಅಂತ ಆಸೆ ಇತ್ತು, ಅವನಿಗೊಂದು ಬಯಕೆ ಇತ್ತು. ಏನಂತ? ದೇವರನ್ನ ಕಾಣಬೇಕು, ಯೇಸುವನ್ನು ನೋಡಬೇಕು. ಹಲ್ಲೆಲೂಯಾ. ಅದು ದೇವರನ್ನು ನೋಡಿದ ಸಾಧ್ಯವಾದ ಕಾರ್ಯ. ಆದರೂ ಕೂಡ ಅವನು ಗಿಡ್ಡನಾಗಿದ್ದ ಅಂತ ಬೈಬಲ್ ಹೇಳ್ತದೆ. ಆಲದ ಮರದ ಮೇಲೆ ಎತ್ತಿ ಯೇಸು ಬರುವುದನ್ನು ನೋಡುತ್ತಾ ಇದ್ದಾನೆ. ಆದ್ರೆ ಏನ್ ನಡೀತು? ನಿಮ್ಮಲ್ಲಿ ಆಸೆ ಇದ್ರೆ, ನಿಮ್ಮಲ್ಲಿ ಬಯಕೆ ಇದ್ರೆ, ನೀವು ದೇವರನ್ನು ನೋಡಬೇಕು, ದೇವರಿಗೋಸ್ಕರ ಜೀವಿಸಬೇಕು, ದೇವರಿಗೋಸ್ಕರ ಏನಾದ್ರೂ ಮಾಡಬೇಕು, ದೇವರ ರಾಜ್ಯಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅಂತ ಆಸೆ ಇದ್ರೆ ಯೇಸು ಬಂದು ಹೇಳ್ತಾರೆ, ಜಕ್ಕಾಯನೇ ಕತ್ತನೆ ಇಳಿದು ಬಾ, ಈ ಹೊತ್ತು ನಿಮ್ಮ ಮನೆಯಲ್ಲಿ ನಾನು ಇರ್ತೇನೆ. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ನಮ್ಮ ಆಸೆ ಯಾವ ತರ ಇರಬೇಕು? ದೇವರು ಒಪ್ಪುವ ತರ ಇರಬೇಕು, ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆ, ನೀವು ಕೇಳುವಂತ ಕಾರ್ಯಗಳು ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ದೇವರ ಚಿತ್ತವಾದರೆ ಅದನ್ನು ದೇವರು ನೆರವೇರಿಸ್ತಾರೆ. ಆಮೆನ್. ಯಾಕಂದ್ರೆ ಆ 8ನೇ ಅಧ್ಯಾಯದ ಜ್ಞಾನೋಕ್ತಿಯಲ್ಲಿ 8ನೇ ಅಧ್ಯಾಯ 17ನೇ ವಾಕ್ಯದಿಂದ ನಾವು ನೋಡ್ತೇವೆ. ಯಾರಾದ್ರೂ ಒಬ್ಬರು ಓದ್ರಿ, ಯಾಕೆ ದೇವರು ಹುಡುಕಬೇಕು, ದೇವರನ್ನ ಯಾಕೆ ಪ್ರತಿದಿನ ನಾವು ಹುಡುಕಬೇಕು? ಅದೇ ಮತ್ತೇಯು ಸುವಾರ್ತೆ 6:33 ಹೇಳ್ತದೆ, ಈಗಿರುವುದರಿಂದ ನೀವು ದೇವರ ರಾಜ್ಯವನ್ನು, ಅವರ ನೀತಿಯನ್ನು ಹುಡುಕಿರಿ, ಅವುಗಳ ಕೂಡ ಇವುಗಳೆಲ್ಲ ಕೊಡಲ್ಪಡುತ್ತದೆ. ನಮಗೆ ಆಸೆ ಇರಬೇಕಾದದು ದೇವರನ್ನು ನೋಡಬೇಕು, ದೇವರ ರಾಜ್ಯಕ್ಕೋಸ್ಕರ, ದೇವರ ಸಂಕಲ್ಪ, ದೇವರ ಚಿತ್ತಕ್ಕೋಸ್ಕರ ನಾವು ಪ್ರಯಾಸ ಪಡಬೇಕು. ಆ ವಾಕ್ಯ ಓದೋದು ನಾವು ಕೇಳೋಣ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ನನ್ನಲ್ಲಿ ಧನಗಣತೆಗಳು, ಶ್ರೇಷ್ಠ ಸಂಪತ್ತು, ನೀತಿಯು ಇರುತ್ತವೆ. ನನ್ನಿಂದ ಆಗುವ ಬಲವು ಬಂಗಾರಕ್ಕಿಂತಲೂ, ಹೌದು, ಅಪರಂಜಿಗಿಂತಲೂ ಉತ್ತಮ. ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ. ನಾನು ಹಿಡಿದಿರುವ ದಾರಿಯು ನೀತಿಯೇ, ನ್ಯಾಯ ಮಾರ್ಗಗಳನ್ನು ನಡೆಯುತ್ತೇನೆ. ಹೀಗಿರಲು ನನ್ನನ್ನು ಹೇಗಿರಲು ಎಲ್ಲ ಆಶೀರ್ವಾದ ಆತನಲ್ಲಿ ಅಡಕವಾಗಿದೆ. ಎಷ್ಟು ಜನ ನಂಬ್ತೀರಾ? ನನ್ನ ಭವಿಷ್ಯದ ಯೇಸು ಕೈಯಲ್ಲಿ ಇದೆ. ಆಮೇಲೆ ನನ್ನ ಕುಟುಂಬ ಯೇಸು ಕೈಯಲ್ಲಿದೆ, ನನ್ನ ಆಶೀರ್ವಾದ ಯೇಸು ಕೈಯಲ್ಲಿದೆ, ನನ್ನ ಸೇವೆ ಯೇಸು ಕೈಯಲ್ಲಿದೆ. ನಾನು ಅವನ ಸಂಗಡ ಇದ್ದರೆ
ಅಂತ ಹೇಳ್ತಾರೆ. ಕೆಲವು ಸಮಯದಲ್ಲಿ ನಾವು ಅವರನ್ನು ಬಿಟ್ಟು ಎಲ್ಲ ಮಾಡಕ್ ಹೋಗ್ತೀವಿ. ಅವರನ್ನು ಬಿಟ್ಟು ಎಲ್ಲ ಮಾಡಕ್ ಹೋಗ್ತೀವಿ. ಅದಕ್ಕೆ ನಮ್ಮ ಇಷ್ಟಾರ್ಥಗಳು ನೆರವೇರುವುದಿಲ್ಲ. ದೇವರಿಗೂ ನಮಗಿರುವಂತಹ ಐಕ್ಯತೆ, ಆ ಬಂಧನೆ, ಏನಂತಾರೆ ಆ ಸಂಬಂಧ ದೃಢಪಡಿಸ್ಕೋಬೇಕು. ನಿಕಟವಾದ ಐಕ್ಯತೆ. ಹಲ್ಲೆಲೂಯಾ. ಇವತ್ತು ಮನುಷ್ಯರು ದೇವರನ್ನು ಬಿಟ್ಟು ಓಡಿ ಹೋಗ್ತಾರೆ, ದೇವರನ್ನು ಬಿಟ್ಟು ಓಡಿ ಹೋಗ್ತಾರೆ. ಬೈಬಲ್ ಹೇಳ್ತದೆ, ನನ್ನಲ್ಲಿ ಧನ ಘನತೆಗಳು ಉಂಟು, ದೇಶ ಸಂಪತ್ತು ಉಂಟು, ಇವುಗಳೆಲ್ಲ ಇದ್ದರೂ ಕೂಡ ಕೊನೆಯಲ್ಲಿ ಹೇಳ್ತಾರೆ ದೇವರು ಓದೋದು ಮೇಲೆ ಮೇಲೆ ವಾಕ್ಯ ಹೋದಮ್ಮ. ಈಗಿರಲು ಮುಖ್ಯವಾದ ಪಾಯಿಂಟ್ ಬಿಟ್ಬಿಟ್ರು, ನನ್ನನ್ನು ಪ್ರೀತಿಸುವವರು. ಇವತ್ತು ನಾವೇನ್ ಮಾಡ್ತೀವಿ, ಎಲ್ಲಾ ಹುಡ್ಕೋಕ್ ಹೋಗ್ತೀವಿ, ಕೆಲಸ ಹುಡ್ಕೋಕ್ ಹೋಗ್ತೀವಿ, ಸ್ಥಾನ ಹುಡ್ಕೋಕ್ ಹೋಗ್ತೀವಿ, ಏನೆಲ್ಲ ಸಿಗ್ತದೆ, ಎಲ್ಲಿ ಬರ್ತದೆ, ಎಲ್ಲಿ ಹೋಗ್ತದೆ, ಆಸ್ತಿ ಅಂತಸ್ತು ಅದು ಇದು ಅಂತ ಹುಡ್ಕೋಕ್ ಹೋಗ್ತೀವಿ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಪ್ರೀತಿಸುವವನ ಪರ್ಸ್ ಏನಾಗಲ್ಲ, ಖಾಲಿಯಾಗಿರಲ್ಲ. ಆಮೇಲೆ ಕೈ ಕಟ್ಟಿ ಸೇರಿಸುವವರು, ಅವನ ಹುಡುಕುವವರು, ಅವನ ಪ್ರೀತಿಸುವವರು, ಆಸಕ್ತಿಯನ್ನು ಹುಡುಕುವವರಿಗೆ ಆತನ ಆಶೀರ್ವಾದ ಕೊಡುತ್ತಾರೆ. ಆಮೇಲೆ ಹಲ್ಲೆಲೂಯಾ. ಇವುಗಳೆಲ್ಲ ದೇವರಲ್ಲಿ ಇದೆ. ಏನಿದೆ? ಆಶೀರ್ವಾದ ದೇವರಲ್ಲಿ ಇದೆ. ಅದಕ್ಕೆ ಕೀರ್ತನಕಾರರು ಹೇಳ್ತಾರೆ 23ನೇ ಅಧ್ಯಾಯ 5-6 ವಾಕ್ಯದಲ್ಲಿ, ಶಿವನ ಕೃಪೆಯು ನನ್ನನ್ನು ಹಿಂಬಾಲಿಸಿದ. ಅವನು ಯಾಕೆ ಹಿಂಬಾಲಿಸಬೇಕು? ಇವನು ದೇವರನ್ನ ಪ್ರೀತಿ ಮಾಡುವುದರಿಂದ, ಇವನು ದೇವರ ಆಲಯವನ್ನು ಆತುಕೊಂಡಿದ್ದರಿಂದ. ಅವನು ಹೇಳ್ತಾರೆ, ಸದಾಕಾಲ ದೇವರ ಆಲಯದಲ್ಲಿ ಇರ್ತೇನೆ, ಎಲ್ಲಿ? ಯೆಹೋವನ ಮಂದಿರದಲ್ಲಿ ಇರ್ತೀನಿ, ನಿಶ್ಚಯವಾಗಿ ನನಗೆ ಶುಭವು ಕೃಪೆಯು ಹಿಂಬಾಲಿಸ್ತದೆ. ಆಮೇಲೆ ನಾವು ಹುಡುಕೋದು ಬೇಡ, ನಾವು ದೇವರ ಜೊತೆ ಇದ್ರೆ ಸಾಕು. ನಾವು ದೇವರಿಗೂ ನಮಗೂ ಐಕ್ಯತೆ ಇದ್ರೆ ಸಾಕು, ನಮ್ಮನ್ನು ಹುಡುಕೊಂಡು ಎಲ್ಲ ಬರ್ತಾರೆ. ಆಮೇಲೆ ದೇವರ ಕೈ ನಮ್ಮ ಮೇಲೆ ಇದ್ರೆ, ದೇವರ ಆಶೀರ್ವಾದ ನಮ್ಮ ತಪ್ಪು ಕೈ ಜೋರಾಗಿ ದೇವರ ಆಮೇಲೆ ಪಕ್ಕದಲ್ಲಿ ನೋಡಿ ಹೇಳಿ, ದೇವರು ಬಿಟ್ಟು ನೀನು ಏನು ಮಾಡಕ್ಕ, ದೇವರು ಬಿಟ್ಟು ಏನು ಮಾಡಕ್ಕ. ನಾವು ದೇವರ ಆಸೆಗೆ ಹುಡುಕ್ತೇವೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 6ನೇ ವಾಕ್ಯ, 5-6 ವಾಕ್ಯದಲ್ಲಿ ಹೇಳ್ತದೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಕ್ಕಾಗಲ್ಲ. ಏನಮ್ಮ ಗಮನಿಸ್ತಾ ಇದ್ದೀರಾ? ನೀವು ನನ್ನನ್ನು ಬಿಟ್ಟು ಏನು ಮಾಡಕ್ಕಾಗಲ್ಲ. ಒಂದು ವೇಳೆ ನಾವು ದೇವರು ಬಿಟ್ಟು ಹೋಗ್ಬೋದು ಅಷ್ಟೇ, ಊರೆಲ್ಲ ಸುತ್ಕೊಂಡ್ ಬರ್ಬೋದು. ಬಿಡ್ರಿ ಸಭೆ ಏನಿಗೆ, ಚರ್ಚೆ ಏನಿಗೆ, ಪ್ರೇಯರ್ ಏನಿಗೆ, ಸೇವೆ ಏನಿಗೆ, ಫ್ಯಾಮಿಲಿ ಮೀಟಿಂಗ್ ಏನಿಗೆ ಅಂತ ನಾವು ಊರೆಲ್ಲ ಸುತ್ಕೊಂಡ್ ಬರ್ಬೋದು. ದೇವರು ಹೇಳ್ತಾನೆ, ಮಗನೇ, ನೀ ನನ್ನನ್ನು ಬಿಟ್ಟರೆ ನೀನೇನು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಕೈ ಕಟ್ಟಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನೀವು ದೇವರು ಬಿಟ್ಟು ಏನು ಮಾಡಕ್ಕಾಗಲ್ಲ. ಸಹೋದರ, ನಿನ್ನ ಜೀವಿತದಲ್ಲಿ ಕಾರ್ಯ ನಡೆಯಬೇಕಾದ್ರೆ ಯೇಸು ಇರಬೇಕಾಗಿದೆ. ಆಮೇಲೆ ನಾನು ದೇವರು ನೋಡುತ್ತಾನೆ. ಹಲ್ಲೆಲೂಯಾ. ಆಮೇಲೆ ನಾನು ದೇವರು ನೋಡಬೇಕು ಅಂತ ಆಸೆ, ಬಯಕೆ, ಆದ್ರೆ ನನಗೆ ಗಿಡ್ಡನಾಗಿದ್ದೇನೆ, ಆದ್ರೆ ನನಗೆ ಕೊರತೆ ಇದೆ, ಆದ್ರೆ ನನಗೆ ಸಾಲ ಇದೆ, ಆದ್ರೆ ನನಗೆ ಸಂಕಷ್ಟ ಇದೆ, ಆದ್ರೆ ನನಗೊಂದು ವ್ಯಾಧಿ ಇದೆ, ಆದ್ರೆ ನನ್ನ ಕುಟುಂಬದಲ್ಲಿ ಕಷ್ಟ, ಆದ್ರೆ ನನಗೆ ಬಾಧೆ. ಬೈಬಲ್ ಹೇಳ್ತದೆ, ಅವನ ಗಿಡ್ಡನಾಗಿದ್ದರೂ ಕೂಡ, ಮರದ ಮೇಲೆ ಇರುವುದು ತುಂಬಾ ಕಷ್ಟವಾದ್ರೂ ಕೂಡ ಅವನ ಮೇಲೆ ಏಕೆ ಕೂತ್ಕೊಳ್ಳ. ಪ್ರಿಯರೇ, ಯೇಸು ಸ್ವಾಮಿ ಬಂದು ಹೇಳ್ತಾರೆ, ಇವತ್ತು ನಾನು ನಿನ್ನ ಮನೆಗೆ ಬರ್ತೇನೆ. ಆಮೇಲೆ ದೇವರನ್ನ ಕಷ್ಟವಾದರೂ ಕಣ್ಣೀರಾದರೂ ನೋವಾದರೂ ಸಾಲ ಸಂಕಷ್ಟ ಬೇರೆ ನೋವು ಏನೇ ಆದರೂ ದೇವರನ್ನ ಹುಡುಕಿ ಆಸಕ್ತಿಯಿಂದ ಬರುವವರ ಮನೆಗೆ ಕರ್ತನು ಬರಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ವಾಕ್ಯ ನೋಡಿ, ಯೋಹಾನ ಸುವಾರ್ತೆ ವಾಕ್ಯ. ನಾನೇ ದ್ರಾಕ್ಷಾವಳ್ಳಿ, ನೀವು ಕೊಂಬೆಗಳು, ಅವನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾಗಿಲ್ಲ. ಅಷ್ಟೇ. ಅದನ್ನ ಮಾತ್ರ ಮಾರ್ಕ್ ಮಾಡಿಕೊಂಡು ಯಾವಾಗಲೂ ನಿಮ್ಮ ಪ್ರಾರ್ಥನೆ ಹೇಳ್ಬೇಕು, ಯೇಸು ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾನು ಏನು ಮಾಡಕ್ಕೆ ಆಗಲ್ಲ. ಆಮೇಲೆ ನಾವು ಕೆಲವು ಸಮಯದಲ್ಲಿ ಹಾಡುಗಳೆಲ್ಲ ಚೆನ್ನಾಗ, ನಿನ್ನ ಬಿಟ್ಟು ಏನು ಮಾಡಲಿ, ನಿನ್ನ ಬಿಟ್ಟು ಎಲ್ಲಿಗೆ ಹೋಗಲಿ, ಚೆನ್ನಾಗಿ ಆಡ್ತೀರ. ಆದ್ರೆ ಎಲ್ಲಾ ಸಮಯ ದೇವ್ರು ಬಿಡ್ತಾ ಇರ್ತೀವಿ, ಹೌದೇಲ್ವಾ?
ಕರೆಕ್ಟ್ ಆಗಿ ಹೇಳಿ. ಯಾವತ್ತಾದ್ರೂ ನೀವು ಶ್ರದ್ಧೆಯಿಂದ ಬೆಳಿಗ್ಗೆ ಎದ್ದು, ದೇವರೇ ಇವತ್ತು ನನ್ನ ಜೀವನ ನಡಿಬೇಕಾದ್ರೆ ನೀನು ನನಗೆ ಬೇಕಪ್ಪ, ಇವತ್ತು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೀವು ಬೇಕಪ್ಪ, ನೀವೇ ನನ್ನ ಜೀವವನ್ನು ಕಾಪಾಡುವಾತನು, ನೀವೇ ನಮ್ಮನ್ನು ಕಾಪಾಡಿ ನಡೆಸುವಂಥ ದೇವರು ಅಂತ ಯಾವತ್ತ ನೀವು ಪ್ರಾರ್ಥನೆ ಮಾಡಿದ್ದೀರಾ? ಮಾಡಿಲ್ಲ, ಇವತ್ತು ತೀರ್ಮಾನ ಎತ್ಕೊಳ್ರಿ. ದೇವ್ರು ಹೇಳ್ತಾರೆ, ನನ್ನನ್ನು ಬಿಟ್ಟು ನೀನೇನು ಮಾಡೋಕ್ಕಾಗಲ್ಲ. ಆಮೇಲೆ ಹಲ್ಲೆಲೂಯ. ಇವತ್ತು ಅನೇಕ ಜನರು ದೇವರನ್ನ ಪರೀಕ್ಷೆ ಮಾಡ್ತಾರೆ. ನೋಡೋಣ, ಆಶ್ರಯ ಹೇಳಿದ್ರಲ್ಲ, ದೇವ್ರನ್ನ ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಮಾಡೋಣ. ಒಂದು ವೇಳೆ ಮಾಡ್ಬೋದು ರೇ, ಕೆಲವು ವಿಷಯಗಳು ಮಾಡ್ಬೋದು, ಆದರೆ ಪ್ರಾಮುಖ್ಯತವಾದ ಕಾರ್ಯಗಳು ಯಾವುದು ಮಾಡೋಕ್ಕಾಗಲ್ಲ. ನಿತ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ದೇವರ ರಾಜ್ಯಕ್ಕೆ ಹೋಗಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಸ್ವಂತ ಕ್ರಿಯೆಗಳಿಂದ ದೇವರು ಹೇಳ್ತಾರೆ, ನಾನು ದ್ರಾಕ್ಷಿಯ ಬಳ್ಳಿ, ನೀವು ಯಾರು? ಕೊಂಬೆ. ಇವಾಗ ಅರ್ಥ ಮಾಡ್ಕೊಳ್ರಿ, ಕೊಂಬೆಯಲ್ಲಿ ದ್ರಾಕ್ಷಿಯ ಬಳ್ಳಿಯಲ್ಲಿ ಕೊಂಬೆ ಇರೋದಕ್ಕೆ ಕೊಂಬೆಗೆ ಲಾಭನ, ದ್ರಾಕ್ಷಿ ಬಳ್ಳಿಗೆ ಲಾಭನ? ಅರ್ಥ ಆಗಿಲ್ವಾ? ದ್ರಾಕ್ಷಿ ಬಳ್ಳಿ ಇದೆ, ಇದು ಕೊಂಬೆ, ಹೌದಾ? ಇದು ಇಲ್ಲಿ ಇರೋದು ಇದ್ರಿಗೆ ಆಶೀರ್ವಾದನ, ಇಲ್ಲ ಈ ದ್ರಾಕ್ಷಿ ಬಳ್ಳಿಗೆ ಆಶೀರ್ವಾದನ? ಕೊಂಬೆಗೆ ಆಶೀರ್ವಾದ. ಯಾಕಂದ್ರೆ ಇದರಲ್ಲಿ ಇದ್ರೆ ತಾನೇ ಇದು ಫಲ ಕೊಡಕ್ ಸಾಧ್ಯ. ಇದರಲ್ಲಿದ್ರೆ ಮಾತ್ರ ಇದು ಫಲ ಕೊಡಕ್ ಸಾಧ್ಯ. ಇವತ್ತು ನಾವು ಸಾಕ್ಷಿಯಾಗಿ ಆಶೀರ್ವಾದವಾಗಿ ಜೀವಿಸಬೇಕಾದ್ರೆ ಎಲ್ಲಿರಬೇಕು? ನೋಡಿ, ನೀವು ಯಾರು ಮಾತಾಡ್ತಾರೆ? ದೇವರಲ್ಲಿ ಇರಬೇಕು, ಯೇಸು ಕ್ರಿಸ್ತನಲ್ಲಿ ಇರಬೇಕು. ಹೇಗೆ ಮರದಲ್ಲಿ ಕೊಂಬೆ ಸೇರ್ಕೊಂಡು ಅದು ಫಲ ಕೊಡುತ್ತದೋ, ಬೈಬಲ್ ಹೇಳ್ತದೆ, ನೀವು ನನ್ನಲ್ಲಿ ಇದ್ರೆ ಮಾತ್ರ ಫಲ ಕೊಡಕ್ ಸಾಧ್ಯ, ಒಳ್ಳೆ ಜೀವನ ಜೀವಿಸಕ್ ಸಾಧ್ಯ, ಸಾಧನೆ ಮಾಡಕ್ ಸಾಧ್ಯ, ಅದ್ಭುತ ಪಡ್ಕೊಳಕ್ ಸಾಧ್ಯ, ಸಮಾಧಾನ ಪಡ್ಕೊಳಕ್ ಸಾಧ್ಯ. ನಿಮ್ಗೆಲ್ಲ ಏನೆಲ್ಲ ಬೇಕು ಆ ವಾಕ್ಯ ಓದಿ ನೋಡ್ಬೇಕು. ದೇವ್ರ ಧನ ಘನತೆ ಇದೆ, ನನ್ನ ಹತ್ರ ಶ್ರೇಷ್ಠ ಸಂಪತ್ತು ಇದೆ, ನನ್ನನ್ನು ಪ್ರೀತಿಸುವವನು ಅವನ ಬೊಕ್ಕಸ ಏನಾಗಿರ್ತದೆ? ಹಣ ಏನಾಗಿರ್ತದೆ? ಇವತ್ತು ನಿಮ್ಮ ಮನೇಲಿ ಬಂದು ಚೆಕ್ ಮಾಡ್ತೀನಿ ನಾನು, ಎಷ್ಟು ತುಂಬಿದೆ ಅಂತ. ಎಲ್ಲರೂ ಭಯ ಪಡ್ತಾವ್ರೆ. ನಿಮ್ಮ ಮನೇಲಿ ಎಷ್ಟು ತುಂಬಿದೆ ರೀ? ಬೈಬಲ್ ಹೇಳ್ತದೆ, ನನ್ನನ್ನು ಪ್ರೀತಿಸುವವನ, ಓದ ವಾಕ್ಯ, ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ನನ್ನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ಈಗ ತೊಂದರೆ ಏನಂದ್ರೆ, ನಾವು ಹಣವನ್ನೇ ಪ್ರೀತಿಸಕ್ ಹೋಗ್ತಾರೆ, ದೇವರನ್ನ ಪ್ರೀತಿಸಲ್ಲ. ದೇವ್ರನ್ನ ನೋಡ್ಬೇಕು ಆಸೆ ಇಲ್ಲ, ದೇವ್ರನ್ನ ಹುಡುಕ್ಬೇಕು ಅಂತ ಆಸೆ ಇಲ್ಲ, ದೇವ್ರನ್ನ ಪ್ರಾರ್ಥಿಸಬೇಕು ಅಂತ ಆಸೆ ಇಲ್ಲ. ಹಲ್ಲೆಲೂಯ. ಆಮೇಲೆ ಸಿಸ್ಟರ್, ಬ್ರದರ್, ನಿಮ್ಮ ಜೀವನದಲ್ಲಿ ಏನೆಲ್ಲಾ ಕಷ್ಟ ಇದೆಯೋ ಅದೆಲ್ಲ ಪಕ್ಕಕ್ಕಿಟ್ಟು ಏನೆಲ್ಲರೂ ಪಕ್ಕಕ್ಕಿಟ್ಟು ಯಾರು ನೋಡ್ರಿ? ದೇವರು ನೋಡ್ರಿ. ಹಲ್ಲೆಲೂಯ. ಆಮೇಲೆ ಅದೆಂತದೇ ಇರಲಿ, ಒಂದ್ಸರಿ ಒಂದು ವೇಳೆ ಸತ್ತು ಹೋಗ್ತೀವಿ ಏನೋ ಪಾಸ್ಟರ್, ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ 3 ದಿನದಲ್ಲಿ ಸತ್ತು ಹೋಗ್ತೀಯಾ ಅಂತ ಹೇಳ್ಬಿಟ್ಟಿದ್ದಾರೆ. ಡಾಕ್ಟರ್ ಹೇಳಿದ್ರು ಬದುಕದೇ ಇಲ್ಲ ಅಂತ. ನಾನು ಇವತ್ತುವರೆಗೂ ನಾನು ಜೀವಂತವಾಗಿದ್ದೀನಿ. ಯಾಕಂದ್ರೆ ಆ ದ್ರಾಕ್ಷಿಯ ಬಳ್ಳಿಲಿ ಈ ಕೊಂಬೆ ನೆಲೆಗೊಂಡಿರುವುದರಿಂದ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವರಿಂದ ನೀವು ನನ್ನ ಏನು ಮಾಡಕ್ಕೆ, ನಮ್ಮ ಆಸೆ ಆತನೊಂದಿಗೆ ಇರುವಂಥದ್ದು. ಯಾವಾಗಲೂ ದೇವರು ನಮ್ಮ ಜೊತೆ ಇದ್ದಾರೆ. ಅದಕ್ಕೆ ಅನೇಕ ವಾಕ್ಯಗಳಿದೆ. ಇಬ್ರಿಯರ 13:5 ಹೇಳ್ತಾರೆ, ನಾನು ಎಂದಿಗೂ ನಿನ್ನನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಅಂತ. ಮತ್ತೆ ಸುವಾರ್ತೆ 28:20 ಹೇಳ್ತಿದ್ರೆ, ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿನ್ ಜೊತೆ ಇದ್ದೀನಿ. ಯೋಗೋಶ್ವ 1:5 ಹೇಳ್ತಾರೆ, ನಾ ಮೋಸೆ ಸಂಗಡ ಇದ್ದಾಗೆ ನಿನ್ನ ಸಂಗಡ ಇದ್ದೀನಿ. ಇದೇ ತರ ಅನೇಕ ವಾಕ್ಯಗಳಿದೆ. ನಾನು ಹೇಳ್ತಾ ಇರುವಂತ ಮಾತೇನಂದ್ರೆ, ನಾವು ದೇವರ ಸಂಗಡ ಇದ್ದೀವ, ನಾವು ದೇವರ ಜೊತೆ ಇದ್ದೀವಿ. ಅದು ತುಂಬಾ ಮುಖ್ಯವಾದುದು. ನಮ್ಮ ಜೀವಿತದಲ್ಲಿ ನಾವು ದೇವರಲ್ಲಿ ನೆಲೆಗೊಂಡಿದ್ದೀವ. ಬೈಬಲ್ ವಾಕ್ಯ ಹೇಳ್ತದೆ, ಯಾರಾದ್ರೂ ಒಬ್ಬರು ಓದಿರಿ. ಆಮೇಲೆ ಯೋಹಾನ ಸುವಾರ್ತೆ 16:33 ಅಲ್ಲಿ ವಾಕ್ಯ ಹೇಳ್ತದೆ, ಲೋಕದಲ್ಲಿ ನಿಮಗೆ ಸಂಕಟ ಇದೆ. ಲೋಕದಲ್ಲಿ ಏನಿದೆ? ಸಂಕಟ ಇದೆ. ಅದರಿಂದ ನೀವೇನ್ ಮಾಡ್ರಿ? ನೀವು ನನ್ನಲ್ಲಿದ್ದು ಎಲ್ಲಿ ಇರ್ಬೇಕು ಹೇಳ್ರಿ? ಎಲ್ಲ ಮಾತಾಡ್ರಿ ಎಲ್ಲರೂ. ಎಲ್ಲಿ ಇರ್ಬೇಕು? ಒಬ್ಬ ಮನುಷ್ಯನು ಕ್ರಿಸ್ತನಲ್ಲಿ ಇದ್ರೆ ಸಾಕು. ಅದಕ್ಕೆ ನೀವು ಪ್ರಯಾಸ ಪಡ್ರಿ, ಅದಕ್ಕೆ ಆಸೆ ಪಡ್ರಿ. ಹಣಕ್ಕೆ ಆಸೆ ಪಡ್ಬೇಡ್ರಿ, ಕೆಲ್ಸಕ್ಕೆ ಆಸೆ ಪಡ್ಬೇಡ್ರಿ, ಸ್ಥಾನಮಾನಕ್ಕೆ ಆಸೆ ಪಡ್ಬೇಡ್ರಿ, ಮತ್ತೊಂದಕ್ಕೆ ಆಸೆ ಪಡ್ಬೇಡ್ರಿ. ದೇವರೇ ಯಾವಾಗಲೂ ನಿನ್ ಜೊತೆ ಇರಬೇಕಪ್ಪ. ಏಸಪ್ಪ ನೀ ನನಗೆ ಬೇಕು, ಏಸಪ್ಪ ನಿನ್ನೊಂದಿಗೆ ನಾನು ಇರಬೇಕು ಅಂತ ಅದು ಆಸೆ ಪಡ್ರಿ. ಇವುಗಳೆಲ್ಲ ಬರ್ತಾ ಇರ್ತದೆ. ಆಮೇಲೆ ಹಲ್ಲೆಲೂಯ.
ನೋಡಿ, ಇನ್ನೊಂದು ವಾಕ್ಯ ತೋರಿಸ್ಕೊಡ್ತೀನಿ ನಿಮಗೆ. ಮತ್ತೇಯು ಸುವಾರ್ತೆ 6:33 ನಿಮ್ಮೆಲ್ಲರೂ ಗೊತ್ತು. ಈಗಿರುವುದರಿಂದ ಅಂದ್ರೆ ಅದರ ಅರ್ಥ ಏನಂದ್ರೆ, ನಿಮ್ಮ ಜೀವನದಲ್ಲಿ ಕಷ್ಟ ಇರುವುದರಿಂದ, ನಿಮ್ಮ ಮನೆಯಲ್ಲಿ ತೊಂದರೆ ಇರುವುದರಿಂದ, ನಿನಗೆ ಸಾಲ ಇರುವುದರಿಂದ, ನಿನಗೆ ವ್ಯಾಧಿ ಇರುವುದರಿಂದ, ನಿನಗಿರುವಂತಹ ಬಾಧೆ, ಸಂಕಷ್ಟ, ನೋವು, ಕಣ್ಣೀರು, ಜಗಳ, ಇವೆಲ್ಲ ಸಮಸ್ಯೆಗಳು ಇವೆಲ್ಲ ಇದ್ದರೂ ಕೂಡ ನೀನೇನ್ ಮಾಡು, ಮೊದಲು ಎಲ್ಲ ಹೇಳಿ, ಮೊದಲು ದೇವರ ರಾಜ್ಯವನ್ನು, ಅವರ ನೀತಿಯನ್ನು ಹುಡುಕಿದರೆ ಏನ್ ಮಾಡ್ಬೇಕು? ಹುಡುಕಿದರೆ ಏನ್ ಸಿಗ್ತದೆ? ಅವುಗಳ ಕೂಡ. ಅಂದ್ರೆ ಅರ್ಥ ಏನು? ನೀವು ಹುಡುಕುವುದರಿಂದ, ದೇವರ ರಾಜ್ಯವನ್ನು, ಅವರ ನೀತಿಯನ್ನು ಹುಡುಕುವುದರಿಂದ ಅವುಗಳ ಕೂಡ ಇವುಗಳೆಲ್ಲ ಕೊಡಲ್ಪಡ್ತದೆ ಅಷ್ಟೇ. ಹಲ್ಲೆಲೂಯಾ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬೇಕಾ ದೇವರನ್ನು ಹುಡುಕಬೇಕಷ್ಟೇ. ನಮ್ಮ ಇಷ್ಟಾರ್ಥಗಳು ಸಫಲವಾಗಬೇಕಾದ್ರೆ ನಾವು ದೇವರಲ್ಲಿ ಇರಬೇಕಷ್ಟೇ. ದಾವೀದನು ನೋಡಿ, ಕುರಿ ಮೇಯಿಸ್ತಾ ಇದ್ದ, ಅಡವಿಯಲ್ಲಿ ಇದ್ದ, ಕುರಿಗಳನ್ನ ಬಿಟ್ಟು ಇವನ ಕೆಲಸ ಏನು? ದೇವರನ್ನು ಆರಾಧಿಸುವಂಥದ್ದು. ಯಾಕೆ ದೇವರ ರಾಜ್ಯದ ಪಟ್ಟದಲ್ಲಿ ಅವನು ಕುಂದಿರಿಸಿದು? ಈ ವಾಗ್ದಾನ ಯಾರಿಗೆ ಹೇಳ್ತಾರದು? ದಾವೀದನು ನೋಡಿ ಜನರು ಹೇಳ್ತಾ ಇದ್ರೆ, ಏ ದಾವೀದ, ನೀ ಒಂದು ದಿನ ಕುರಿ ಮೇಯಿಸ್ತಾ ಇದೆ, ಆಗ ಕೂಡ ದೇವರನ್ನು ಆರಾಧಿಸಿದೆ. ನಂತರ ಸೌಲನ ಕೈ ಕೆಳಗಡೆ ಹೋದೆ, ಅವನಿಗೆ ದುರಾತ್ಮ ಬಂದಾಗ ನೀನು ಆಡುವಾಗ ದುರಾತ್ಮ ಅವನನ್ನು ಬಿಟ್ಟು ಹೋಗ್ತಾ ಇತ್ತು, ಅವಾಗ ಕೂಡ ದೇವರನ್ನು ಆರಾಧಿಸಿದೆ. ಆ ನಂತರ ಸೈನ್ಯದ ಅಧಿಪತಿಯಾದೆ, ಒಂದು ನಾಯಕ ಸ್ಥಾನಕ್ಕೆ ಬಂದೆ, ಆಮೇಲೆ ಸೌಲನಿಗೆ ರೈಟ್ ಹ್ಯಾಂಡ್ ಆದೆ, ಅವಾಗ ಕೂಡ ದೇವರನ್ನ ಆರಾಧಿಸಿದ. ಆಮೆನ್, ಹಲ್ಲೆಲೂಯಾ. ಇಡೀ ದಾವೀದನ ಅವನ ಚರಿತ್ರೆ ನೋಡುವುದಾದ್ರೆ, ಅವನ ಜೀವಿತ ಪ್ರಯಾಣ ನೋಡುವುದಾದ್ರೆ, ಅವನು ಯಾವತ್ತೂ ದೇವರನ್ನ ಬಿಟ್ಟು ಕೊಟ್ಟಿಲ್ಲ. ಆಮೆನ್, ದೇವರನ್ನ ಬಿಟ್ಟಿಲ್ಲ. ಹಲ್ಲೆಲೂಯಾ. ಪಾಪ ಮಾಡ್ದ, ಅವನು ತಪ್ಪು ಮಾಡ್ದ, ಬುದ್ಧಿಹೀನದಿಂದ ಮಾಡ್ಬಿಟ್ಟ, ಬುದ್ಧಿಹೀನದಿಂದ ಮಾಡ್ದ. ಅವನು ಹೇಳ್ತಾ ಇದ್ದಾನೆ 51ನೇ ಕೀರ್ತನೆಯಲ್ಲಿ 10ರಿಂದ 12ವರೆಗೂ ನಾವು ಓದುವುದಾದ್ರೆ, ಸ್ವಾಮಿ ನಾನು ಪಾಪ ಮಾಡಿ ನಿಜಾನೇ, ನಾನು ವಿಪಚಾರ ಮಾಡುವುದು ನಿಜಾನೇ, ನಾನು ತಪ್ಪಾಗಿ ನಡ್ಕೊಂಡಿದ್ದು ನಿಜಾನೇ. ಅವನು ಹೇಳ್ತಾನೆ, ಸ್ವಾಮಿ ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡಪ್ಪ. ಆಮೇಲೆ ಯಾವತ್ತಾದ್ರೂ ನೀವು ಪ್ರಾರ್ಥನೆ ಮಾಡಿದ್ದೀರಾ? ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡಪ್ಪ, ನಿನ್ನ ಆತ್ಮವನ್ನು ನನ್ನಿಂದ ತೆಗೆಯಬೇಡಪ್ಪ, ನನ್ನಿಂದ ಬದುಕಕ್ಕಾಗಲ್ಲ ನಿನ್ನ ಬಿಟ್ಟು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವೇನ್ ಮಾಡ್ತೀವಿ? ಎಲ್ಲಾ ಮಾಡ್ಬಿಟ್ಟು ಸೈಲೆಂಟ್ ಆಗಿರ್ತೀವಿ. ಏನಂದ್ರೆ ನಮಗೆ ಆಸೆ ಇಲ್ಲ ದೇವರೊಂದಿಗೆ ನಡೆಯಬೇಕು, ದೇವರೊಂದಿಗೆ ಜೀವಿಸಬೇಕು. ಒಂದು ಫ್ಯಾಮಿಲಿ, ಒಂದು ಕುಟುಂಬ. ಹಲ್ಲೆಲೂಯಾ. ಯೇಸು ಅಪ್ಪ ನಮಗೆ ತಂದೆ, ಅವರ ಜೊತೆ ನಡೆಯುವಂತ ಆಸೆ, ಅವರೊಂದಿಗೆ ಜೀವಿಸುವಂತ ಆಸೆ, ಅವರೊಂದಿಗೆ ಮಾತಾಡುವಂತ ಆಸೆ. ಯಾವತ್ತಾದ್ರೆ ದೇವರು ನಿಮ್ಮ ಜೊತೆ ಮಾತಾಡಿದಾರಾ? ಆತನ ಸ್ಪಷ್ಟ ನೀವು ನೋಡಿದ್ದೀರಾ? ದೇವರು ನಿಮ್ಮನ್ನು ಮುಟ್ಟಿದಾರಾ? ದೇವರು ನಿಮ್ಮನ್ನು ಎಬ್ಬಿಸಿದಾರಾ? ನನಗೆ ಎಬ್ಬಿಸಿದ್ದಾರೆ, ನನ್ನ ಜೊತೆ ಮಾತಾಡಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾರು ಮುಖವಾಗಿ ನೋಡಕ್ಕಾಗಲ್ಲ, ಬೈಬಲ್ ಹೇಳ್ತಾರೆ. ನೋಡಿದ್ರೆ ನಾವು ಬದುಕಲ್ಲ. ಆದ್ರೆ ಅವರು ಮುಟ್ಟುವಂತ ಏನಂತಾರೆ? ಸ್ಪರ್ಶ. ಹಲ್ಲೆಲೂಯಾ. ಆಮೇಲೆ ರಾತ್ರಿ 3 ಗಂಟೆಗೆ ಹೋಗಿ ಮಲ್ಕೊಂಡು, ದೇವರೇ ನಾನು ಬೆಳಿಗ್ಗೆ ಪ್ರೇಯರ್ ಬರ್ತಾರೆ ಸ್ವಾಮಿ, ಒಂದು 5:15 ನಾನು ಎದ್ದೊಳ್ಬೇಕಪ್ಪ, ನನಗೆ ಸಹಾಯ ಮಾಡಿದ್ರೆ ಕರೆಕ್ಟಾಗಿ ಬಂದು ಎಬ್ಬಿಸೋ ಥರ. ಆಮೇಲೆ 1 ಗಂಟೆ ಮಲ್ಕೊಂಡು 4 ಗಂಟೆಗೆ ಎದ್ದೊಳ್ಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿ ಮಲಗಿರಿ, ಸ್ವಾಮಿ ನಾನು ಎದ್ದೊಳ್ಬೇಕು. ದೇವರು ಯಾರೋ ಬಂದು ಕರೆದಂಗೆ ದೇವರು ಬಂದು ಎಬ್ಬಿಸ್ತಾರೆ. ಚಕ್ಕಂತ ಎದ್ದೊಳ್ತೀವಿ ನಾವು. ಒಂದು ದೊಡ್ಡ ಸಂತೋಷ, ಯೇಸು ಸ್ವಾಮಿ ನಮ್ಮನ್ನು ಕರೀತಾರೆ. ಇಂಥ ಅನುಭವ ನಿಮಗಿಲ್ಲ. ಕೆಲವು ಇದ್ರೊಳಕ್ಕೆ ಆಗ್ತಲ್ಲ ಪಾಸ್ಟರ್, ಯಾಕೋ ಒಂಥರ ಟಯರ್ಡ್ ಇದೆ ಪಾಸ್ಟರ್. ಎಷ್ಟೇ ಟಯರ್ಡ್ ಇರಲಿ, ಏಸಪ್ಪ ಹತ್ರ ಹೇಳಿ ನೋಡ್ರಿ, ಅಪ್ಪ ನಾನು ಬೆಳಿಗ್ಗೆ ಎದ್ದು ನಿನ್ನ ಹುಡುಕಬೇಕು, ನಿನ್ನನ್ನು ಪ್ರಾರ್ಥಿಸಬೇಕು ಅಂತ ಒಂದು ಆಸೆ ನಿಮ್ಮ ಹೃದಯದಲ್ಲಿ ಇದ್ದರೆ, ಅದು 1 ಗಂಟೆಗೆ ನೀವು ಮಲ್ಕೊಂಡಿದ್ರು ಕೂಡ 4 ಗಂಟೆಗೆ ದೇವರು ಎಬ್ಬಿಸ್ತಾರೆ. ಆಮೇಲೆ ನಮ್ಮಂತ ಸೇವಕರಿಗೆ ಒಂದು ದೊಡ್ಡ ತೊಂದರೆ ಏನಂದ್ರೆ, ವಿಶ್ವಾಸಿಗಳು ಜಾಸ್ತಿ ಆಯ್ತು, ಸೇವೆ ಬೆಳೆಯಿತು, ಎಲ್ಲ ಬೆಳೆದ ಮೇಲೆ ನಾವೇನ್ ಮಾಡ್ಬಿಡ್ತೀವಿ? ಪ್ರೇಯರ್ ಮಾಡೋಕ್ಕೆ ಸಮಯ ಇರಲ್ಲ, ದೇವರೊಂದಿಗೆ ಮಾತಾಡೋಕ್ಕೆ ಸಮಯ ಇರಲ್ಲ. ಒತ್ತಡ, ಟೆನ್ಷನ್. ಅವ್ರ ಮನೇಲಿ ತೊಂದರೆ, ಇವ್ರ ಮನೇಲಿ ತೊಂದರೆ, ಅವ್ರಿಗೆ ಹಿಂಗೆ ಮಾಡಿಬಿಟ್ರು, ಅವ್ರಿಗೆ ಹಿಂಗೆ ಮಾಡಿಬಿಟ್ಟು, ಅವ್ರಿಗೆ ಹಿಂಗೆ ಮಾಡಿದ್ರು, ಇವ್ರು ಹಿಂಗಾದ್ರು, ಇದು ಬರ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ, ಅವ್ರು ಯಾಕೋ ದೇವರನ್ನು ಬಿಟ್ಬಿಟ್ಟಿದ್ದಾರೆ ಇವರು. ಇದೆಲ್ಲ ಟೆನ್ಷನ್ ಬಂದ್ಮೇಲೆ ನಾವೇನ್ ಮಾಡ್ಬಿಡ್ತೀವಿ? ಪ್ರಾರ್ಥನೆ ಕೂತ್ಕೊಳ್ಳೋಕ್ಕಾಗಲ್ಲ.
ನನಗೆ ದೇವ್ರು ಕಲಿಸ್ಕೊಟ್ಟಿದ್ದೇನು ಗೊತ್ತಾ, ಮಗನೇ ಏನೇ ಇದ್ರು ನೀನು ನನ್ನ ಹತ್ರ ಇರು, ನಾನು ನೋಡ್ಕೊತೀನಿ. ಕೈ ತಟ್ಟಿ ಕೆಲವು ಸಮಯ ನಾವು ಹೇಳ್ತೀವಿ ಏನಂತ ಹೇಳಿ, ನನ್ನ ಪ್ರಾಣ ಹೋದ್ರು ಕೂಡ ಪರವಾಗಿಲ್ಲ ಪಾಸ್ಟರ್, ನಾನು ದೇವ್ರು ಮಾತ್ರ ನಾನು ಬಿಡಲ್ಲ. ನನ್ನ ಗಂಡನ್ ಬೇಕಂತ ಬಿಟ್ಬಿಡ್ತೀನಿ, ಅಥವಾ ನಾನು ಹೆಂಡತಿ ಬೇಕಂತ ಬಿಟ್ಬಿಡ್ತೀನಿ, ನಮ್ಮ ಅಪ್ಪ ನಮ್ಮ ಅಮ್ಮನ ಬೇಕನ್ನ ಬಿಟ್ಬಿಡ್ತೀನಿ. ಏಸಪ್ಪನ ಮಾತ್ರ ಬಿಡಲ್ಲ, ಅವರೇ ಫಸ್ಟ್ ಬಿಡ್ತಾರೆ. ನಾನು ನೋಡಿದ್ದೀನಿ, ಅವರೇ ಫಸ್ಟ್ ಬಿಡೋದು. ಯಾರನ್ನು ಮಾತಾಡ್ತಾರೋ ಸ್ವಲ್ಪ ಕೊಚ್ಕೊಳ್ತಾರೋ ಯಾರವರು, ಪೇತ್ರ ಕೇಸ್. ಯಾರು? ಪೇತ್ರ ಏನ್ ಮಾಡ್ದ ಅವನು? ಸ್ವಾಮಿ ಸಾಯುವುದಾದ್ರು ಸೆರೆಮನೆಗೆ ಹಾಕುವುದಾದ್ರು ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಏಸು ಸ್ವಾಮಿ ತುಂಬಾ ಕೊಚ್ಕೋಬೇಡಪ್ಪ, ಕೋಳಿ ಕೂಗುವಷ್ಟರಲ್ಲಿ 3 ಸಲ ನಾನು ಅರಿಯೇನು ಅಂತ ಹೇಳ್ಬಿಡ್ತೀಯ. ಕೆಲವರು ಹೇಳ್ತಾರೆ, ಪಾಸ್ಟರ್ ನಾನು ದೇವರಿಗೋಸ್ಕರ ಏನ್ ಬೇಕಂತ ಮಾಡ್ತಿದ್ದಮ್ಮ. ಫಸ್ಟು ನಾವು ದೇವರೊಂದಿಗೆ ಆಯ್ಕೆ. ಆಮೇಲೆ ನಿಮ್ಮ ಗಂಡ ನಿಮ್ಮ ಹತ್ರ ಬರ್ಬೇಕಾ? ನಿಮ್ಮ ಗಂಡ ಆಶೀರ್ವಾದವಾಗಿರ್ಬೇಕಾ? ನೀವು ದೇವ್ರ ಜೊತೆ ಚೆನ್ನಾಗಿರಿ, ದೇವರ ಹತ್ರ ಚೆನ್ನಾಗಿರಿ. ನಿಮಗೆ ಯಾರಾದ್ರೂ ಜಗಳ ಮಾಡ್ಕೊಂಡು ನಿಮ್ಮ ಮೇಲೆ ಯಾರಾದ್ರೂ ದೂಷಣೆ ಮಾತು ಹೇಳಿದಾರ, ನಮ್ಮ ಮೇಲೆ ತಪ್ಪಾಗಿ ಹೇಳಿದಾರ, ದೇವರ ಹತ್ರ ನಿಮ್ಮ ಹುಡ್ಕೊಂಡು ಬರ್ತಾರೆ. ನಿಮ್ಮ ಸ್ವಂತದವ್ರು ನಿಮ್ಮನ್ನ ಬಿಟ್ಟು ಹೋಗಿದಾರ, ನಿಮ್ಮ ಮೇಲೆ ಜಗಳ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇಲ್ವಾ? ನಿಮ್ಮ ಅಣ್ಣ ತಮ್ಮಂದಿರು ಮಾತಾಡ್ತಾ ಇಲ್ವಾ? ನೀವು ದೇವರ ಹತ್ರ ಇದ್ರಿ, ಅವ್ರು ಆಟೋಮೆಟಿಕ್ ನಮ್ಮ ಹತ್ರ ಬರ್ತಾರೆ. ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ದೇವರನ್ನ ಬಿಟ್ಟು ಬೇರೆ ಎಲ್ಲ ಮಾಡಕ್ ಹೋಗ್ತೀವಿ. ಎಲ್ಲ ಅದಕ್ಕೆ ತೆಲುಗಲ್ಲಿ ಹೇಳ್ತಾರಲ್ಲ, ಮುಂದಿಂದಿ ಜೋರಾಗಿ ಹೇಳ್ರಿ ಪರವಾಗಿಲ್ಲ, ನಾನು ಹೇಳಿ ಬೇಜಾರು. ಉಂಡಿದ್ದಿ ಹೋಯ್ದ್ರಾ? ಗುಡ್ಡಿದೇವಡ ಅಲ್ಲೇಲೂಯ್ಯ. ದೇವರಲ್ಲಿ ಇರುವಂತ ಐಕ್ಯತೆ ಬಹಳ ಮುಖ್ಯವಾದ. ಆಮೇಲೆ ಅಲ್ಲೇಲೂಯ್ಯ. ಇವತ್ತು ನಮಗೆ ಆಸೆ ಏನಾಗಿರ್ಬೇಕು? ದೇವರೊಂದಿಗೆ ಇರುವಂತ ಆಸೆ. ಸಾಲಮೋನನು ಪ್ರಾರ್ಥನೆ ಮಾಡ್ದ. ಏನ್ ಪ್ರಾರ್ಥನೆ ಮಾಡಿದ ಗೊತ್ತಾ? ಸ್ವಾಮಿ ಈ ಜನರನ್ನ ನಡೆಸುವಂತ ಜ್ಞಾನ ನನಗೆ ಕೊಡಪ್ಪ. ಏನ್ ಕೊಡ್ರಿ? ಜ್ಞಾನ. ಅವ್ರ ದೇವ್ರು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರೆ ಹೇಳಿ? ಬರೀ ಜ್ಞಾನ ಮಾತ್ರ ಕೊಟ್ಕೊಂಡು ನಡ್ಸ್ಕೊ ಹೋಗಪ್ಪ ಅಂತ ಕೊಟ್ಟಿಲ್ಲ. ಜ್ಞಾನ ಜೊತೆ ಐಶ್ವರ್ಯ, ಆಶೀರ್ವಾದ, ಆಯುಸ್ಸು, 3 ಆಶೀರ್ವಾದನು ಕೊಟ್ಬಿಟ್ರು. ಆಮೇಲೆ ಅಲ್ಲೇಲೂಯ್ಯ. ಆದ್ರೆ ದೇವರಿಗೆ ಗೊತ್ತು ಇವನು ಕೇಳುವಂತ ಪ್ರಾರ್ಥನೆ ಎಂತದು, ಇವನ ಆಸೆ ಎಂತದು. ಇವನ ಆಸೆ ಏನು? ದೇವರ ರಾಜ್ಯದಲ್ಲಿರುವಂತ ಜನರನ್ನ ಅವ್ರನ್ನ ನಡೆಸುವಂತ ಜ್ಞಾನ ಕೊಡಪ್ಪ. ನಾವು ಚಿಕ್ಕ ಮಗುನಾಗಿದ್ದೀನಿ, ನಾನು ಬಾಲಕನಾಗಿದ್ದೀನಿ, ವ್ಯವಹಾರ ನನಗೆ ಗೊತ್ತಿಲ್ಲ, ಇವನ ಈ ಜನನ ನಡೆಸೋ ಒಂದು ಜ್ಞಾನ ನನಗಿಲ್ಲ. ಅವನು ಕೇಳ್ತಾರೆ, ಸ್ವಾಮಿ ಒಂದೇ ಆಸೆ ನನಗೆ, ನಿಮ್ಮ ಜ್ಞಾನ ಕೊಡಪ್ಪ ಈ ಜನ ನಡೆಸಕ್ಕೆ. ಅಲ್ಲೇಲೂಯ್ಯ. ದೇವರಲ್ಲಿ ನಾವು ಕೇಳುವಾಗ ನಿಜವಾಗ್ಲೂ ದೇವರು ನೆರವೇರಿಸ. ಕೈ ತಟ್ಟಿ ನಾವು ದೇವರ ಮೆಚ್ಚುವಷ್ಟು, ದೇವರಿಗೆ ಇಷ್ಟವಾದಷ್ಟು, ದೇವರ ಚಿತ್ತದ ಪ್ರಕಾರ ನಾವು ಏನು ಕೇಳಿದ್ರು ಕೂಡ ದೇವರು ಕೊಡಲ್ಲ ಅನ್ನಲ್ಲ. ಆಮೇಲೆ ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ನಾವು ಅದು ಕೇಳ್ತೀವಿ, ಇದು ಕೇಳ್ತೀವಿ. ನಾವು ಕೇಳಬೇಕಾದ ದೇವರಿಗೆ ನಿಮ್ಮ ಸೇವೆ ಮಾಡ್ಬೇಕಪ್ಪ, ನನಗೊಂದು ಗಾಡಿ ಕೊಡ್ರಿ. ನಿಮ್ಮ ಸೇವೆ ಮಾಡ್ಬೇಕಪ್ಪ, ಒಂದು 4 ವೀಲರ್ ಕೊಡ್ರಿ. ನಿಮ್ಮ ಸೇವೆ ಮಾಡ್ಬೇಕು. ಅದು ಹೆಂಗ್ ಮಾಡ್ಬೇಕು? ಸುಮ್ಮನೆ ಮನೇಲಿ ನಿದ್ದೆ ಮಾಡ್ಕೊಂಡು ಕುತ್ಕೊಂಡು ಇದು ಮಾಡ್ಕೊಡುದು. ನಾವು ಪ್ರಯಾಸ ಪಡ್ತಾ ಇರ್ಬೇಕು. ನಾವು ಕಷ್ಟ ಪಡ್ತಾ ಇದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ಆಮೇಲೆ ನನ್ನ ಸೇವೆ ಮಾಡುವಂತ ಬೇಕಾಯಿತು, ಅದು ಕೊಡ್ತಾರೆ. ಹಲ್ಲೆಲೂಯಾ. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಸ್ವಾರ್ಥಕ್ಕಾಗಿ ಕೇಳುವುದರಿಂದ ದೇವರ ಪ್ರಾರ್ಥನೆ ಕೇಳುವುದಿಲ್ಲ. ನಮ್ಮ ಆಸೆ ಏನಾಗಿರ್ಬೇಕು? ದೇವರ ಜೊತೆ ಇರುವಂಥದ್ದು. ಆಮೇಲೆ ಹಲ್ಲೆಲೂಯಾ. ದೇವರು ಬಿಟ್ರೆ ಎಲ್ಲ ಹೋಯ್ತು ಅಂತ ಅರ್ಥ. ದೇವರನ್ನ ಬಿಟ್ಟು ನಾವು ಹೋಗುವಾಗ ಎಲ್ಲ ಹೋಯ್ತು. ಆಮೇಲೆ ನಾನು ಇನ್ನ ಒಂದು 3 ಕಾರ್ಯ ಒಂದು 10 ನಿಮಿಷದಲ್ಲಿ ಹೇಳಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ. ಯಾರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಹಾಗೆ ನೋಡುವುದು, ಆಸೆ ಪಡುವುದು. ಯಾವ ತರ? ದೇವರಿಗೆ ಮೆಚ್ಚುಗೆಯಾಗಿ ದೇವರಿಗೆ ಆಸೆ ಪಡ್ಬೇಕು. ದೇವರ ಚಿತ್ತದ ಪ್ರಕಾರ ನಾವು ಕೇಳುವುದರೆ ನಾವು ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ನಡೆಯಬೇಕು. ಅಂದ್ರೆ ನಿಶ್ಚಯವಾಗಲು ದೇವರು ಏನ್ ಮಾಡ್ತಾರೆ? ಅದನ್ನ ನೆರವೇರಿಸ್ತಾರೆ. ದಾವೀದನು ಹೇಳ್ತಾ ಇದ್ದಾನೆ, ನಾವು ಒಂದು 3 ಕಾರ್ಯ ಹೇಳಕ್ಕಿದ್ದಾನೆ ನೋಡ್ರಿ. 19ನೇ ಅಧ್ಯಾಯ ಕೀರ್ತನೆ 19 14ನೇ ವಾಕ್ಯ ಹೇಳ್ತದೆ, ನನ್ನ ಮಾತು, ನನ್ನ ಹೃದಯದ ಧ್ಯಾನ
ನಿಮ್ಮ ಸಮ್ಮುಖದಲ್ಲಿ ನಿಮಗೆ ಹೆಂಗಿರ್ಲಿ, ಸಮರ್ಪಕವಾಗಿರಲಿ. ಆಮೇಲೆ ಎಲ್ಲರೂ ಇಷ್ಟಾರ್ಥ ದೇವರು ನೆರವೇರಿಸೋದಿಲ್ಲ. ಸಭೆಗೆ ಬಂದವರ ಎಲ್ಲ ಇಷ್ಟಾರ್ಥಗಳು ನೆರವೇರಿಸಲ್ಲ. ಮಾತು ಹೃದಯ ಹೇಳ್ರಿ ಎಲ್ಲರೂ, ಮಾತು ಹೃದಯ. ಹಲ್ಲೆಲೂಯಾ, ಆಮೆನ್. ಇವತ್ತು ಅನೇಕ ಆಶೀರ್ವಾದ ತಡೆಯಾಗಿರೋದೇ ನಮ್ಮ ಮಾತು. ದೇವರ ನಮ್ಮ ಇಷ್ಟಾರ್ಥಗಳು ನೆರವೇರದೇ ಇರೋ ಕಾರಣ ಏನಂದ್ರೆ ನಮ್ಮ ಮಾತು ಸರಿ ಇಲ್ಲ. ಅದಕ್ಕೆ ದಾವೀದನು ಹೇಳ್ತಾನೆ, ದೇವರು ನನ್ನ ಇಷ್ಟಾರ್ಥಗಳು ನೆರವೇರಿಸೋದ್ರ ಅರ್ಥ ಏನು? ಅದರ ಅರ್ಥ ಏನು? ನನ್ನ ಮಾತು, ನನ್ನ ಹೃದಯದ ಧ್ಯಾನ ದೇವರಿಗೆ ಹೆಂಗಿರ್ಬೇಕು? ಮೆಚ್ಚುಗೆಯಾಗಿರ್ಬೇಕು. ಆಮೆನ್, ಹಲ್ಲೆಲೂಯಾ. ಆಗ ದೇವರು ಏನ್ ಮಾಡ್ತಾರೆ? ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿಸ್ತಾರೆ. ಇವತ್ತು ನಮ್ಮ ಬಾಯಿನೇ ಇರೋದು ಭಯಂಕರ ಏನ್ ಮಾತು? ಯಾರು ಹೇಳ್ತಾರೆ? ಕೆಟ್ಟ ಮಾತಂತ. ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ನನ್ನ ಬಾಯಿ ಮಾತು. ಇವತ್ತು ಅನೇಕರ ಬಾಯಿ ಸ್ವಲ್ಪ, ಈ ನಾಲಿಗೆನ ಸ್ವಲ್ಪ ಅಡಕವಾಗಿ ಇಟ್ಕೊಂಡ್ಬಿಟ್ರೆ ಜಗಳ ಕಡಿಮೆ ಆಗ್ಬಿಡ್ತದೆ. ಎಲ್ಲರೂ ಅಂತಾರೆ, ಇಷ್ಟೊತ್ತು ಚೆನ್ನಾಗಿತ್ತು ಪಾಸ್ಟರ್, ಇವಾಗ ಏನು ನನ್ನ ಬಗ್ಗೆ ಮಾತಾಡ್ತೀರ ನೀವು? ಹೌದು ಸಿಸ್ಟರ್, ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಸಿಸ್ಟರ್. ಹಲ್ಲೆಲೂಯಾ, ಆಮೆನ್. 34 ಜನ ಹೇಳಿದ್ರಂತೆ, ನಾವು ಸೇರಿ ನಿನ್ನನ್ನು ಅಟ್ಯಾಕ್ ಮಾಡಿದ್ರೆ ನೀ ತುಂಡು ತುಂಡು ಆಗ್ಬಿಡ್ತೀಯ ಅಂತ. ಒಬ್ಬ ವ್ಯಕ್ತಿ ಹೇಳಿದಂತೆ, ನಾನು ಸ್ವಲ್ಪ ಉಲ್ಟಾ ಮಾಡಿದ್ರೆ ನೀವು 34 ಜನ ಬಿದ್ದೋಗ್ಬಿಡ್ತೀರ ಅಂತ. ಅರ್ಥ ಆಗ್ತದೆಯಾ? ಕೆಲವು ಇನ್ನ ಟ್ಯೂಬ್ಲೈಟ್ ಉರಿತಾ ಇದೆ. 34 ಜನ ಈ ನಾಲಿಗೆ ನೋಡಿ ಹೇಳಿದ್ರಂತೆ, ನಾವು ಕಚ್ಚಿದ್ರೆ ನೀ ಪೀಸ್ ಪೀಸ್ ಆಗ್ಬಿಡ್ತೀಯ ಅಂತ. ಈ ನಾಲಿಗೆ ಹೇಳ್ತಂತೆ, ನಾನು ಸ್ವಲ್ಪ ಉಲ್ಟಾ ಹೊಡೆದ್ರೆ ನೀವು 34 ಜನ ಒಬ್ಬರು ಇರಲ್ಲ ಅಂತಂತೆ. ಅರ್ಥ ಆಗ್ತದೆಯಾ? ನಾವೇನಾದ್ರೂ ರಾಂಗ್ ಆಗಿ ಮಾತಾಡೋ 34 ಅಲ್ಲ, ಇರೋದೆಲ್ಲ ಒಳಗಡೆ ಎಮ್ಟೆ ಗಿಮ್ಟೆಲ್ಲ ಹೊಡೆದೋಗುತ್ತೆ. ಹೌದಲ್ವಾ? ಇವತ್ತು ಅನೇಕರ ಆಶೀರ್ವಾದ ಕೆಡುವಂಥದ್ದು, ಸಾಕ್ಷಿ ಕೆಡುವಂಥದ್ದು, ಒಳ್ಳೆ ಹೆಸರು ಕೆಡುವಂಥದ್ದು ಅವ್ರ ಬಾಯಿ. ಅರ್ಥ ಆಗ್ತದೆಯಾ? ಇವತ್ತು ನಮ್ಮ ಬ್ಲೆಸ್ಸಿಂಗ್ ಯಾಕೆ ಬರ್ತಲ್ಲ? ಬಾಯಿ ಮಾತಿನಿಂದ. ಅದಕ್ಕೆ ವಾಕ್ಯ ಹೇಳ್ತಾರೆ, ಜ್ಞಾನೋಕ್ತಿಗೆ 18, 20, 21 ವಾಕ್ಯ, ನಿನ್ನ ಬಾಯಲ್ಲಿ ಏನಿದೆ? ಜೀವವು ಮರಣವಿದೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಹಲೋ, ಮಾತಾಡ್ರಿ ಸಿಸ್ಟರ್ಸ್. ಇವಾಗ ನೋಡಿ ಸೈಲೆಂಟ್ ಆಗಿದ್ದೀರಾ. ಅಯ್ಯೋ ಎಷ್ಟು ಒಳ್ಳೆ ಸಿಸ್ಟರ್ಸ್ ಅಂತಂತೆ. ಆದ್ರೆ ಮನೆಗೆ ಹೋದ್ರೆ ಗೊತ್ತಾಗತ್ತೆ ನೀವು ಬಂಡವಾಳ ಅಲ್ಲ. ಇವಾಗ ನೋಡುವಾಗ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದೀರಾ, ಸಂತೋಷ ಆಗ್ತದೆ. ಮನೆಗೆ ಹೋದ್ರೆ ಪಾತ್ರೆ ಆಡ್ತಾ ಇರ್ತದೆ, ಕಿಚನ್ ಇಂದ ಹಾಳಿಗೆ, ಅದು ಫ್ಯಾನ್ ತರ ಗಾಳಿ, ಶೆಕೆ ಜಾಸ್ತಿ ಆಗಿರ್ತದೆ, ಇವ್ರು ಬೀಸ್ತಾ ಇರ್ತಾರೆ. ಬಾಯನ್ನು ಅಡಕವಾಗಿಕೊಳ್ಳಿ. ದಾವೀದನು ಹೇಳ್ತಾನೆ, ನನ್ನ ಬಾಯಿ ಮಾತು, ನನ್ನ ಹೃದಯದ ಧ್ಯಾನ ನಿಮಗೆ ಹೆಂಗಿರ್ಬೇಕು? ಮೆಚ್ಚುಗೆಯಾಗಿರಲಿ, ನಿಮಗೆ ಪ್ರಿಯವಾಗಿರಲಿ. ಇವಾಗ ನೀವು ಮಾತಾಡ್ತಾ ಇದ್ದೀರಾ, ಒಂದು ಜಗಳ ಆಗ್ತದೆ ಮನೇಲಿ, ನೀವು ಮಾತಾಡೋ ಮಾತಿನಲ್ಲಿ ಜಾಗ್ರತೆ ಇರಲಿ. ಶಾಪ ಇಡಬೇಡ್ರಿ, ಬೈಬೇಡಿ, ಕೆಟ್ಟ ಮಾತು ಬೈಬೇಡಿ. ಕೋಪ ಬಂದರೂ ಪರವಾಗಿಲ್ಲ. ಬೈಬಲ್ ಏನಿರ್ತದೆ? ಎಫೆಸರ್ 4:27, ಕೋಪಗೊಂಡ್ರು ನೀವು ಪಾಪ ಮಾಡಬೇಡ್ರಿ. ಇವತ್ತು ಅನೇಕ ಜನ ಕೋಪ ಕೊಟ್ಕೊಂಡು ಪಾಪ ಮಾಡ್ಬಿಡ್ತಾರೆ. ಕೆಟ್ಟ ಕೆಟ್ಟ ಮಾತು ಬಂದು ನಾನು ಮಾತಾಡ್ಬೇಕಾಗ್ತದೆ. ಅದು ಬಂದು ನನಗೆ ಹೇಳ್ತಾರೆ, ಪಾಸ್ಟರ್ ನಾನು ಎಷ್ಟು ತಾಳ್ಮೆಯಿಂದ ಇದ್ದ ಪಾಸ್ಟರ್, ಎಷ್ಟು ನಾನು ತಗ್ಗಿಸ್ಕೊಳ್ಳೋದು, ಆ ಥರ ಕೆಟ್ಟ ಮಾತು ನಾನು ಮಾತಾಡೋದು ನೋಡ್ರಿ, ಅವ್ನು ಸೈಲೆಂಟ್ ಆಗ್ಬಿಟ್ಟ. ಅದು ಎಷ್ಟು ಮಾತಾಡಿರ್ತಾನೆ ಈ ಮನುಷ್ಯ. ಏನ್ ಸಹೋದರ ಸಹೋದರಿ, ಯೋಚನೆ ಮಾಡ್ರಿ. ಏನ್ ಪಾಸ್ಟರ್ ನಮ್ಮ ಅತ್ತೆ ಏನು ಆ ಮಾತುಗಳು, ನಾನು 10 ವರ್ಷದಿಂದ ನೋಡ್ತಾ ನಿಮ್ ಬೈತಾನೆ ಇದ್ರು. ನೋಡಿ ನಾನು 4 ಮಾತು ಮಾತಾಡಿ ನಮ್ಮ ಅತ್ತೆ ಬಾಯಿ ಮುಚ್ಕೊಂಡ್ಬಿಟ್ರು. ಅವಾಗ ಎಷ್ಟು ಮಾತಾಡ್ತಿರ್ತೀರಾ ನೀವು? ದಾವೀದನು ಹೇಳ್ತಾನೆ, ಸ್ವಾಮಿ ನೀವು ನನ್ನ ಇಷ್ಟಾರ್ಥಗಳ ನೆರವೇರಿಸುವುದರಿಂದ ನನ್ನ ಬಾಯಿ ಮಾತು, ನನ್ನ ಹೃದಯ ಕರೆಕ್ಟ್ ಆಗಿರಬೇಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಲ್ಲಿ ಬಾಯಿ ತೆರಿಬೇಕು ಅಲ್ಲಿ ತೆರೆಯಲ್ಲ. ಸಭೆಯಲ್ಲಿ ಬಾಯಿ ತೆರೀರಿ, ಸಿಸ್ಟರ್ ಕೂಗ್ರಿ, ಅನ್ಯ ಭಾಷೆ ಪಕ್ಕದಲ್ಲಿ ಕೇಳಿಸ್ಬಾರ್ದು. ಕೈ ಜೋರ ಏನೋ ವಾಡೇಶ್ವರ ಅಜ್ಜಿ ತರ ಕೋಪ ಬಂದ್ಬಿಟ್ಟು ಸ್ಟೇಜ್ ಅಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ಬಂದು ತಲೆ ಮೇಲೆ ಒಂದು ಕೊಟ್ಬಿಟ್ಟು ಚೆನ್ನಾಗಿ ದೇವರನ್ನ ಆರಾಧಿಸುವಂತ ಪಕ್ಕದಲ್ಲಿ ಒಬ್ರು ಯಾರನ್ನಿದ್ರೆ ಅವ್ರಿಗೆ ಗೊತ್ತಾಗಬೇಕು, ಇಷ್ಟು ತರ ನಾನು ಪ್ರಾರ್ಥನೆ ಮಾಡ್ಬೇಕು. ಕೂಗಿರ್ತಾರೆ. ನೀವು ಪ್ರಾರ್ಥನೆ ಮಾಡೋದು ನೋಡಿ ಅವ್ನು ನೋಡ್ಬಿಟ್ರೆ ಅವ್ನು ಎದ್ದು ಮನೆಗೆ ಓಡ್ಬಿಡ್ತಾನೆ. ಅಯ್ಯೋ ಇವ್ರ ಪಕ್ಕದಲ್ಲಿ ನಾನು ಕುತ್ಕೊಂಡ್ರೆ ನಾನು ಆರಾಧನೆ ಮಾಡಲ್ಲ. ಬೈಬಲ್ ವಾಕ್ಯ ಹೇಳ್ತಾರೆ, ನನ್ನ ಮಾತು ಹೆಂಗಿರ್ಬೇಕು ಹೇಳಿ, ಇಂಪಾಗಿರ್ಬೇಕು. ನಮ್ಮ ಸ್ವರ ಇಂಪಾಗಿರ್ಬೇಕು.
ಹಲ್ಲೆಲೂಯ. ಯಾಕೋಬ ಹೇಳ್ತದಾನೆ ಮೂರನೇ ಅಧ್ಯಾಯದಲ್ಲಿ ಯಾಕೋಬ ಹೇಳ್ತದಾನೆ, ಸಿಹಿ ನೀರು ಕೈ ನೀರು ಒಂದೇ ಬುಕ್ಕೆಯಿಂದ ಬರ್ತದ ಒಂದೇ ಬಾಯಲ್ಲಿ ಕೆಟ್ಟ ಮಾತು ಒಳ್ಳೆ ದೇವರ ಸ್ತುತಿ ಬರ್ತದ ಅಂತ ಕೇಳ್ತೀವಿ. ಇವತ್ತು ನಾವು ಕೆಟ್ಟ ಮಾತು ಮಾತಾಡುವುದರಿಂದ ನಮ್ಗೆ ಅನ್ಯ ಭಾಷೆ ಬರ್ತಾ ಇಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ಕೆಟ್ಟ ಮಾತು ಮಾತಾಡ್ಬಿಟ್ರೆ ಅನ್ಯ ಭಾಷೆ ಮಾತಾಡ್ಬೇಡ್ರಿ. ಅದು ಸೈತಾನ. ಅರ್ಥ ಆಗ್ತದ್ಯಾ? ಒಂದು ಸಿಸ್ಟರ್ ಚರ್ಚಲ್ಲಿ ಚೆನ್ನಾಗಿ ಪ್ರೇ ಮಾಡುವಂತ ಭಾಷೆ ತುಂಬಾ ಇಷ್ಟ. ಆ ಸಿಸ್ಟರ್ ನೋಡಿದ್ರೆ ಒಳ್ಳೆ ಅನ್ಯ ಭಾಷೆ ಎಲ್ಲ ಕೈ ತಟ್ಟು ಓ ಪಾಸ್ಟರ್ ತುಂಬಾ ಉತ್ಸಾಹ, ಇನ್ನೊಂದು ಸ್ವಲ್ಪ ಅನ್ಯ ಭಾಷೆ ಮಾತಾಡಿ ಅನ್ನೋರಂತೆ. ಒಂದಿನ ಪಾಸ್ಟರ್ ತುಂಬಾ ಬೇಜಾರಾಗಿ ಹಂಗೆ ಪ್ರೇಯರ್ ವಾಕ್ ಹೋಗೋಣ ಅಂದ್ಬಿಟ್ಟು ಆ ಊರಿಗೆ ಹೋದ್ರೆ ಅಲ್ಲಿ ನೀರು ಬಿದ್ದವಂತ ಶ್ರೀಗಳ ಮಧ್ಯದಲ್ಲಿ ಒಬ್ಬರು ಎಂತ ಅನ್ಯ ಭಾಷೆ ಮಾತಾಡ್ತಂತ ಸಿಸ್ಟ್ರು ಒಳ್ಳೆ ಸ್ವರ ಪಾಸ್ಟರ್ಗೆ ಡೌಟು, ಯಾರೋ ಈ ಸ್ವರ ಎಲ್ಲೋ ಕೇಳಿದ್ದೀನಲ್ಲ, ಈ ಸ್ವರ ಯಾವಾಗ್ಲೂ ನಾನು ಕೇಳಿದ್ದೀನಲ್ಲ ಅಂತ ಸ್ವಲ್ಪ ನೋಡಿದ್ರೆ ಅಕ್ಕ, ನಮ್ಮಕ್ಕ, ಅವ್ರ ಸಭೆಗೆ ಬರುವಂತ ಅಕ್ಕ, ಅವ್ರ ಅನ್ಯ ಭಾಷೆ ಮಾತಾಡುವ ಅಕ್ಕ ಅಲ್ಲಿ ಏನ್ ಮಾತಾಡ್ತಾರೆ, ಶುಭ್ರ ಬಾತೆ ಸರಿ ಗಮ ಪದ ನಿಸ ಅಂತವ್ರೆ. ಪಾಸ್ಟ್ರಿಗೆ ತುಂಬಾ ಅವಮಾನ ಆಗೋಯ್ತು. ಇಷ್ಟು ದಿನ ಈ ಸಿಸ್ಟರ್ನ ಹಿಂಗೆ ನೆನ್ಸ್ಕೊಂಡಿದ್ನಲ್ಲ. ದಾವೀದನು ಹೇಳ್ತಾ ಇದ್ದಾನೆ, ನನ್ನ ಬಾಯಿ ಮಾತು ಕರೆಕ್ಟಾಗಿ ನಡ್ಕೊಳ್ರಿ. ಒಂದು ಮಾತು ಕೊಟ್ಟರೆ ಅದರ ಪ್ರಕಾರ ನಡ್ಕೊಳ್ಳಿ. ನಿಮ್ಮಲ್ಲಿ ಅನೇಕರು ನಾನು ನೋಡಿದ್ದೀನಿ, ಒಂದು ಮಾತು ಹೇಳಿದ್ರೆ ಅದ್ರ ಪ್ರಕಾರ ನಡೆಯೋದೇ ಇಲ್ಲ. ಅದು ನಿಮ್ಗೆ ಒಳ್ಳೇದಲ್ಲ. ಅದಕ್ಕೆ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಲ್ಲ. ಬೆಳಿಗ್ಗೆ ಬರ್ತೀಯಾ, ಅದು ತಲೆ ಮೇಲೆ ಕಲ್ಲು ಮೇಲೆ ತಲೆ ಬೀಳಿ ಏನೇ ಆಗಲಿ ಬರಲೇಬೇಕು ಆ ಸಮಯ. ಅಲ್ಲೆಲ್ಲ ಕೊಡ್ತೀನಿ ಅಂತ ಹೇಳಿದ್ಯಾ ಕೊಟ್ಬಿಟ್ಟು, ಮಾಡ್ತೀನಿ ಅಂತ ಹೇಳಿದ್ಯಾ ಮಾಡ್ಬಿಟ್ಟು. ಅದು ನಮ್ಮ ದೇವರ ಮಕ್ಕಳಿಗೆ ಸಾಕ್ಷಿ. ಅಲ್ಲೆಲ್ಲೂಯ್ಯ. ಅದು ಕೊಡ್ತೀನಿ ಅಂದೆ ಇವಾಗ ಆಗಿಲ್ಲ, ಹೆಂಗ್ ಮಾಡೋಕ್ಕಾಗುತ್ತೆ? ನಾನು ಸುಮ್ಮನೆ ಇದ್ದೀನೇನೋ? ಯಾವಾರ ಯೇಸು ಸ್ವಾಮಿ ಮಕ್ಕಳಿಗೆ ಬೇಡ. ಹಲ್ಲೆಲೂಯಾ. ಈ ಬಾಯಲ್ಲಿ ನಾವು ಸ್ತುತಿ ಪದ ಬರಬೇಕು, ಸ್ತೋತ್ರ ಪದ ಬರಬೇಕು. ಆಮೇಲೆ ಬೈಬಲ್ ವಾಕ್ಯ ಹೇಳ್ತಾ ನೋಡಿ, ಕೀರ್ತನೆ 81:10 ಹೇಳ್ತಾರೆ, ನಿನ್ನ ಬಾಯನ್ನು ತೆಗಿ. ಎಲ್ಲಿ ತೆಗಿ? ಅಡಿಗೆ ಮನೆಯಲ್ಲೆಲ್ಲ, ನಿಮ್ಮ ಮನೆಯಲ್ಲೆಲ್ಲ ಜೋರಾಗ್ತಾ ನಿನ್ನ ಅಂತ ದೇವರ ಅಲ್ಲೆಲ್ಲ ಹೇಳಿರೋದು. ನನ್ನ ಸಮ್ಮುಖದಲ್ಲಿ ಹೇಳ್ರಿ ಎಲ್ಲರೂ, ನೀ ಎಷ್ಟು ಬಾಯಿ ಅಗಲವಾಗಿ ತೆರೀತೀಯ, ನಿನ್ನ ಬಾಯಿ ಸೌಂಡ್ ಹೆಂಗಿದ್ರೆ ಎಲ್ಲಿ ತೆರಿಬೇಕು? ಗಂಡನ ಮೇಲಲ್ಲ, ಹೆಂಡತಿ ಮೇಲಲ್ಲ, ದೇವರ ಸನ್ನಿಧಿ. ಆಮೇಲೆ ದಾವೀದನು ಹೇಳ್ತಾನೆ, ಸ್ವಾಮಿ ನನ್ನ ಬಾಯಿ ಮಾತು, ನನ್ನ ಹೃದಯ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ. ನಿನ್ನ ಮಾತು ಮಕ್ಕಳು ಗಮನಿಸ್ತಾರೆ, ಸ್ವಂತದವರು ಗಮನಿಸ್ತಾರೆ, ಅಕ್ಕಪಕ್ಕದವರು ಗಮನಿಸ್ತಾರೆ, ಸಭೆಯಲ್ಲಿರುವಂತಹ ಸಹೋದರ ಗಮನಿಸ್ತಾರೆ. ನಿನ್ನ ಮಾತು ಹೆಂಗಿದೆ? ಕೋಪ ಬರ್ತದೆ, ಎಲ್ಲರೂ ಕೋಪ ಬರ್ತದೆ, ನಿಮ್ಗಲ್ಲ. ಇವಾಗ ನಾನು ಪ್ರಸಂಗ ಮಾಡಿದ್ದೀನಲ್ಲ, ಇವಾಗ ನೋಡ್ಕೊಳ್ಳಿ, ಇವತ್ತೇ ನನಗೆ ಟೆಸ್ಟ್ ಇರುತ್ತೆ, ಇವತ್ತೇ ದೇಶ ಫುಲ್ ಟೆನ್ಷನ್ ಬರುತ್ತೆ. ಆ ಟೈಮಿಗೆ ನಾವು ಯಾವ ಥರ ಕ್ರಿಯೆ ಮಾಡ್ತೀವಿ ಅದು ಬಹಳ ಮುಖ್ಯ. ಪ್ರಸಂಗ ಮಾಡೋದು ಎಲ್ಲ ಮಾಡ್ತಾರೆ. ಭಾಷಣವನ್ನು ಬಿಟ್ಟರೆ ನನಗಿನ್ನ ಸೂಪರ್ ಮಾತಾಡ್ತಾರೆ, ನಿಮ್ಮನ್ನು ಬಿಟ್ಟರೆ ಇನ್ನಷ್ಟು ಸೂಪರ್ ಮಾತಾಡ್ತೀರಾ. ಅದ್ರ ನಡುಕೋ ವಿಧಾನ ತುಂಬಾ ಮುಖ್ಯವಾಗಿದೆ. ಆಮೇಲೆ ಹಲ್ಲೆಲೂಯಾ. ಓದಿಯ ವಾಕ್ಯ 81:10. ನಿಮ್ಮನ್ನು ಐಗುಪ್ತದಿಂದ ಕರೆತಂದ ಯೆಹೋವನೆಂಬ ನಾನೇ ನಿಮ್ಮ ದೇವರು. ಹಗಲವಾಗಿ ಬಾಯ್ದೆರೆಯಿರಿ. ಎಲ್ಲಿ ಮನೆಯಲ್ಲ ಏನು ಅಮ್ಮನ ಬಾಯೋ ಅಷ್ಟು ಬಾಯೋ ಬಾಯಿನ ಅದು ಪಾಸ್ಟರ್ ಬಾಯಿ ಅಲ್ಲದು, ಅದು ಬಾವಿ. ಸಹೋದರ, ನಿನ್ನ ಬಾವಿಯ ಬೈಬಲ್ ಹೇಳ್ತದೆ, ನನ್ನ ಸಮ್ಮುಖದಲ್ಲಿ ಏನ್ ಮಾಡಿ ನೀನು ಎಷ್ಟು ಕೋಪ ಇದೆ ಕೂಗು ದೇವರು, ಎಷ್ಟು ಸ್ವರ ಇದೆ ಅಲ್ಲಿ ಯೋಯ್ ಅಂತ ಹೇಳ್ತೀಯಲ್ಲ, ಇಲ್ಲಿ ಹೇಳಿ ಯೇಸುವೆ ಅಂತ ಹೇಳಿ. ಇಲ್ಲಿ ಕೂಗುವಾಗ ಹಾಗೇ ಎಷ್ಟೋ ಹಿಂಪಾದ ಸ್ವರ ಅಂತೆ, ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ. ಅದಕ್ಕೆ ಪಾಲಿ ಅಂಗಿಸೋ ದೊಡ್ಡ ಸೇವಕರು ಅವರು. ಒಂದು ದಿನ ಅವ್ರ ಹೆಂಡತಿ ಹೇಳಿದ್ರಂತೆ ಒಂದು ಪೆಟ್ಟಿಯಲ್ಲಿ, ನನ್ನ ಗಂಡ ಸಭೆಯಲ್ಲಿ ನೋಡುವಾಗ ದೇವದೂತರ ತರ ಇದ್ದಾರೆ, ಆದರೆ ನಮ್ಮ ಮನೆಗೆ ಬಂದಾಗ ಭೂತ ತರ ಇದ್ದಾರೆ. ಇವತ್ತು ಅನೇಕ ಸಹೋದರರು, ಅನೇಕ ಸಹೋದರಿಗಳು ಸಭೆಗೆ ಬಂದಾಗ ದೇವದೂತರು, ಏನ್ ಆರಾಧನೆ, ನಿನ್ನ ಬಿಟ್ಟು ಕಣ್ಣೀರೆಲ್ಲ ಬಂದ್ಬಿಟ್ಟಿರ್ತಾರೆ. ನಾವು ಅನ್ಕೊಂತೀವಿ ಒಳ್ಳೆ ಆರಾಧನೆ ಮಾಡ್ತಾರಪ್ಪ, ಎಷ್ಟು ದಾಗ ಸಿಸ್ಟ್ರಿಗೆ. ಅಲ್ಲಿ ಏನಾಗಿರ್ತದೆ, ಕೆಲವರೆಲ್ಲ ಹಂಗೆ ಹತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಅನ್ಕೋತೀವಿ ಇಷ್ಟು ದಾಗ,
ಎಷ್ಟು ಆಸಕ್ತಿ. ಬೈಬಲ್ ಹೇಳ್ತದೆ, ನನ್ನ ಬಾಯಿ ಮಾತು, ನನ್ನ ಹೃದಯ ಧ್ಯಾನ ಹೆಂಗಿರಬೇಕು, ನಿಮಗೆ ಸಮರ್ಪಕವಾಗಿರಲಿ, ನಿನಗೆ ಮೆಚ್ಚುಗೆ ಆಗಿರಲಿ, ನಿನ್ನ ಆಶೀರ್ವಾದ, ನಿನ್ನ ಸಂಕಲ್ಪ, ನಿನ್ನ ಇಷ್ಟಾರ್ಥಗಳು ನೆರವೇರಬೇಕಾ, ನಿನ್ನ ಮಾತು ಕರೆಕ್ಟ್ ಆಗಿರಲಿ. ಹಲ್ಲೆಲೂಯಾ. ನಿನ್ನ ಹೃದಯ ಕರೆಕ್ಟ್ ಆಗಿರಲಿ. ಸಹೋದರನ ಹತ್ರ ಸಾಲ ಇಸ್ಕೊಂಡಿದ್ಯಾ, ಅದು ಕೊಟ್ಬಿಡ್ತೀನಿ ಅಂತೀಯಾ, ಕೊಟ್ಬಿಟ್ರಿ. ಸಭೆಯಲ್ಲಿ ವ್ಯವಹಾರ ಮಾಡಬೇಡ್ರಿ. ದೇವ ಮಕ್ಕಳೊಂದಿಗೆ ವ್ಯವಹಾರ ಮಾಡಬೇಡ್ರಿ. ಅದು ಎಲ್ಲಿ ಹೋಗಿ ಮುಗೀತದೆ, ಜಗಳದಲ್ಲಿ ಮುಗೀತದೆ. ಅದು ನಮಗೂ ಅವರಿಗಿರುವಂಥ ಸಂಬಂಧ ಕಟ್ಟಾಗುತ್ತೆ. ದುಡ್ಡಿನಲ್ಲೇ ಅನೇಕ ಸಂಬಂಧಗಳು ಕಟ್ಟಾಗೋದು. ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗಲಿ, ಏನೇ ಆಗಲಿ, ಎಂಥದೇ ಆಗಲಿ, ಪ್ರತಿಯೊಂದು ವಿಷಯದಲ್ಲಿ ನಾವು ಕರೆಕ್ಟಾಗಿ ನಡೀತೀವಿ. ಬೇರೆ ಕೆಲವರು ನಮ್ಮ ಸಹೋದರಿ ಅವ್ರು ಕರೆಕ್ಟಾಗಿ ನಡೀತಾರಪ್ಪ, ಅವ್ರು ಏನು ತಪ್ಪು ಯಾವತ್ತೂ ಮಾತಾಡಲ್ಲ. ಅವ್ರು ಆ ಥರ ಹೇಳ್ಬೇಕು ನಮ್ಮನ್ನು ನೋಡಿ. ಅಯ್ಯೋ ಆ ಮನುಷ್ಯನ ಅಪ್ಪ, ಅವನ ಹತ್ರ ವ್ಯವಹಾರ ಇಕ್ಕೋಬೇಡಪ್ಪ, ಅಷ್ಟೇ ಕತೆ ಮುಗೀತು ಹಂಗನ್ಬಾರ್ದು. ಅವಾಗ ಏನಾಯ್ತದೆ ಗೊತ್ತಾ, ಯೇಸು ಸ್ವಾಮಿ ದೂಷಣೆ ಆಗ್ತಾರೆ. ಯೇಸು ಸ್ವಾಮಿ ನಾಮ ದೂಷಣೆಗೆ ಒಳಗಾಗುತ್ತೆ. ನಮ್ಮಿಂದ ನಾವು ಮಾಡೋ ತಪ್ಪುಗಳಿಂದ, ನಾವು ಮಾತಾಡೋ ತಪ್ಪು ಮಾತು, ಕೆಟ್ಟ ಮಾತು, ಸುಳ್ಳು ಮಾತು, ಅದೆಲ್ಲ. ಒಂದು ಫೋನ್ ಮಾಡಿದ್ರ ಬಯಸ್ಕೊಂಡ್ರೂ ಪರವಾಗಿಲ್ಲ. ನಾವು ಹೊಸಕೋಟೆಯಲ್ಲಿದ್ದರೆ ಹೊಸಕೋಟೆಯಲ್ಲೇ ಇದ್ದೀನಿ. ನನ್ನ ಇಲ್ಲಿ ಬಿಟ್ಟಿದ್ದು ಗಾಡಿ ಸುಮಾರು ಒಂದು 20 ಕಾಲ್ ಬಂದಿದೆ. ಯಾರ್ಯಾರು ಫೋನ್ ಮಾಡಿದ್ರು ಗೊತ್ತಾ? ಕದಿರಪ್ಪ ಫೋನ್ ಮಾಡಿದ್ರು, ನಮ್ಮ ಅಕ್ಕ ಫೋನ್ ಮಾಡಿದ್ರು, ಆಟೋದವ್ರು ಫೋನ್ ಮಾಡಿದ್ರು, KBS ಅಲ್ಲಿಗೆ ಹೋಗೋ ಆಟ, ದಾನೇಲಿಗೆ ಹೋಗೋ ಆಟ, ಮತ್ತೆ ನಮ್ಮ ಪಾಸ್ಟಮ್ಮ ಅವ್ರ ತಮ್ಮಂದಿರು, ಫೋನ್ ಮೇಲೆ ಫೋನ್. ನಾನು ಒಂದೇ ಮಾತು, ಎಲ್ಲಿದ್ದೀನಿ ಅಲ್ಲೇ, ಮಾಲೂರು ಹತ್ರ ಇದ್ದೀನಿ. ನಾವು ಹೇಳ್ಬೋದಾಗಿತ್ತು ಇನ್ನ ಮುಂದೆ ಇದ್ದೀನಿ ಅಂತ. ಯಾಕೆ ಹೇಳ್ಬೇಕು ನಾವು? ಇರೋದೇಲ್ಲ ನಾನು ಹೇಳ್ಬೋದಾಗಿತ್ತಲ್ಲ, ಹತ್ತತ್ರ ಇದ್ದೀನಿ, ಇನ್ನ 3 ಕಿಲೋಮೀಟರ್ ಬಂದ್ಬಿಡ್ತೀನಿ ಅಂತ. ದೇವ್ರು ನಮ್ಮ ಇಷ್ಟಾರ್ಥಗಳು ನೆರವೇರಿಸ್ಬೇಕಾ? ನಿಜವನ್ನೇ ಮಾತಾಡ್ರಿ. ಬೈಬಲ್ ಹೇಳ್ತಾರೆ, ನಮ್ಗೆ ಸಮಯ ಇಲ್ಲದ ಕಾರಣ ನಾನು ಹೇಳ್ತೀನಿ, ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇದ್ರ ಮೇಲೆ ಬರೋದಲ್ಲ ಸೈತಾನ. ಅಷ್ಟೇ. ಇದೆಯಾ? ಇದ್ದೆ. ಇಲ್ವಾ? ಇಲ್ಲ. ಇದಕ್ಕೆ ಎಕ್ಸ್ಟ್ರಾ ನೀವು ಕೂಡಿಸ್ಲೇಬೇಡ್ರಿ. ಯಾರಾದ್ರೂ ನಿಮ್ಮ ಹತ್ರ ಹಣ ಕೇಳ್ತಾ ಇದಾರ, ನಿಮ್ಮ ಹತ್ರ ಹೆಚ್ಚು ಹಣ ಇದೆ, ಲಕ್ಷಾಂತರ ರೂಪಾಯಿ ಇದೆ, ನೋಡ್ರಿ ಒಂದು 500 ರೂಪಾಯಿ ಕೊಟ್ಬಿಡ್ರಿ. ನಾವು ಸಾಲ ಕೊಟ್ಟು ಸಂಬಂಧ ಮುಡ್ಕೊಳ್ಳೋದು ಬೇಡ. ಅರ್ಥ ಆಗ್ತದೆಯಾ? ಎಲ್ಲ ಗುರಾಯಿಸ್ತಾ ಇದೀರಲ್ಲ, ಎಲ್ಲ ಸಾಲ ಕೊಟ್ಬಿಟ್ಟಿದ್ದೀರೇನು? ದಾವೀದನಿಗೆ ಗೊತ್ತು, ನನ್ನ ಮಾತಲ್ಲಿ ನಾನು ಕರೆಕ್ಟ್ ಆಗಿರ್ಬೇಕು, ನನ್ನ ಹೃದಯದ ಧ್ಯಾನದಲ್ಲಿ ನಾನು ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಅಲ್ಲೆಲ್ಲ ಒಂದು ಸೇವಕರು ಹೇಳಿದ್ರಂತೆ, ಅವರು ಯಾರ ಹತ್ರ ಸಾಲ ಇಸ್ಕೊಂಡ್ರೆ ಅದು ರಾತ್ರಿ ಒಳಗಡೆ ಕೊಟ್ಬಿಡ್ಬೇಕಂತ. ಅವ್ರು ಯಾರ ಹತ್ರ ಸಾಲ ಇಸ್ಕೊಂಡ್ರು, ಯಾರು ಕೊಟ್ಟರು ಕೂಡ ಯಾಕೆ ಅಂದ್ರೆ ಅವ್ರನ್ನ ಒಂದ್ಸರಿ ಕೇಳಿದಾಗ, ಪಾಸ್ಟರ್ ನೀವು ಯಾಕೆ ಅಷ್ಟು ಒಂದು ಟೆನ್ಷನ್ ತಗೊಂತೀರಾ, ನೀವು ತಗೊಂಡ ಸಾಲನ ಒಂದು ಕಡ್ಡಾಯವಾಗಿ ಕೊಡ್ತೀರಲ್ಲ, ಅಷ್ಟು ಕಷ್ಟಪಟ್ಟು ಕೊಡ್ತೀರಲ್ಲ, ಏನು ಉದ್ದೇಶ ಅಂದ್ರೆ ಅವ್ರು ಹೇಳಿದ್ರಂತೆ, ಇವತ್ತು ರಾತ್ರಿ ಯೇಸು ಸ್ವಾಮಿ ಬಂದ್ರೆ ನಾನು ಕೈ ಬಿಡಲ್ಪಡ್ತೀನಿ, ಅದಕ್ಕೆ ನಾನು ಯಾವ ಸಾಲ ನಾನು ಇಕ್ಕಬಾರ್ದು. ಬೈಬಲ್ ಹೇಳ್ತಿದೆ, ಒಬ್ಬರನ್ನೊಬ್ಬರು ಪ್ರೀತಿಸೋ ಹೊರತು ಸಾಲ ಬಿಟ್ಟು ಬೇರೆ ಯಾವ ಸಾಲ ನಮ್ಮಲ್ಲಿ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಆದ ಮಟ್ಟಿಗೆ ಎಲ್ಲರೊಂದಿಗೆ ಸಮಾಧಾನ ಇರಬೇಕಂದ್ರೆ ನಮ್ಮ ಬಾಯಿ ಕಂಟ್ರೋಲ್ ಇಟ್ಕೋಬೇಕಷ್ಟೇ, ನಮ್ಮ ಹೃದಯ ಕಂಟ್ರೋಲ್ ಇಟ್ಕೋಬೇಕು. ಆಮೇಲೆ ಅಲ್ಲೇ ದಾವೀದನು ಹೇಳ್ತಾನೆ, ಸ್ವಾಮಿ ಅದು ವಾಕ್ಯ ಓದ್ರಿ, ಇದುವರೆಗೂ ಓದಿಲ್ಲ, ಇವಾಗ ಓದ್ರಿ. 19:14 ಇಷ್ಟೊತ್ತು ಉಳಿದ್ರಿ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಪ್ರಿಯವಾಗಿರಲಿ. ಆಮೇಲೆ ಹಲ್ಲೆಲೂಯಾ. ಯಾರು ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ ಹೇಳಿ? ಇವಾಗ ಮಾತು ಕರೆಕ್ಟ್ ಆಗಿದ್ದು, ಹೃದಯ ಕರೆಕ್ಟ್ ಆಗಿದ್ರೆ ಇಷ್ಟಾರ್ಥಗಳು ನೆರವೇರಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಈ ಮಾತು ಸರಿಯಿಲ್ಲ, ಈ ಹೃದಯ ಸರಿಯಿಲ್ಲ ಅಂದ್ರೆ ಇಲ್ಲಿ ಬಂದು ಪ್ರೈಸ್ ಲಾರ್ಡ್, ಅಲ್ಲಿ ಹೋಗಿ ಕೆಟ್ಟ ಮಾತು, ಇಲ್ಲಿ ಪರಿಶುದ್ಧರ ತರ ನಾಟಕ ಮಾಡೋದು, ಆ ಹೊರಗೆ ಹೋಗ್ಬಿಟ್ಟು ಹೇಗಾದ್ರೂ ನಡೆಯೋದು, ಇಲ್ಲಿ ಬಂದು ಭಕ್ತಿಯಿಂದ ಕುತ್ಕೊಳ್ಳೋದು, ಆಮೇಲೆ ಕೆಟ್ಟದೆಲ್ಲ ಹೃದಯದಲ್ಲಿ ಹಾಕೊಳ್ಳೋದು, ಆಚೆ ಹೋಗಿ ಇವರನ್ನ ಇಷ್ಟಾರ್ಥ ನೆರವೇರಿಸಲ್ಲ. ಸ್ವಾಮಿ ದೇವರು ನಿಮ್ಮ ಇಷ್ಟಾರ್ಥ ನೆರವೇರಿಸಲ್ಲ. ಮಾತು ಕರೆಕ್ಟ್ ಆಗಿರಲಿ, ಹೃದಯ ಕರೆಕ್ಟ್ ಆಗಿರಲಿ. ಬೈಬಲ್ ಹೇಳ್ತದೆ, ಅಪೊಸ್ತಲರ ದಿನದಲ್ಲಿ ದೊಡ್ಡ ಉಜ್ಜೀವನ ಬಂದಿದೆ. ಕಾರಣ ಏನು ಗೊತ್ತಾ ನಿಮಗೆ? ಅವರೆಲ್ಲರೂ ಹೇಗಿದ್ರು? ಏಕ ಮನಸ್ಸಿಂದ. ಬೈಬಲ್ ಹೇಳ್ತದೆ, ಅವರ ಹೃದಯ, ಅವರ ಪ್ರಾಣ, ಅವರ ಮಾತು ಒಂದಾಗಿತ್ತು. ಏನಾಗಿತ್ತು? ಎರಡಾಗಿಲ್ಲ. ಇವತ್ತು ಸಭೆಯಲ್ಲಿ ಯಾಕೆ ಉಜ್ಜೀವನ ಇಲ್ಲ? ಸಭೆ ಉಜ್ಜೀವಿಸಲ್ಪಡೋದಿಲ್ಲ. ಯಾಕೆ ಜನರು ಸಭೆಗೆ ಬರಲ್ಲ ಅಂದ್ರೆ ಕೊರತೆ ನಮ್ಮಲ್ಲಿ. ನಮ್ಮ ಮಾತು, ನಮ್ಮ ಹೃದಯ ಸರಿ ಇಲ್ಲ.
ಇವತ್ತು ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಜೊತೆ ಮಾತಾಡ್ತಾರೆ. ಪ್ರಿಯ ದೇವಚನ, ನಿಮ್ಮನ್ನು ತಿದ್ದುಕೊಳ್ಳಿ, ನಿಮ್ಮನ್ನು ಸರಿ ಮಾಡಿಕೊಳ್ಳಿ. ದೇವರು ನಮ್ಮ ಹತ್ರ, ನಾನು ನಿನ್ನೆ ಸಂಜೆ ಲೀಡರ್ಗೆ ಹೇಳಿದೆ, ನಾವು ಎಷ್ಟು ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ಕಾಣಿಕೆ ಕೊಡ್ತೀವಿ, ಎಷ್ಟು ಸೇವೆ ಮಾಡ್ತೀವಿ, ಅದೆಲ್ಲ ದೊಡ್ಡದಾಗಿದೆ ಕೇಳೋದು. ಎಷ್ಟು ಬದಲಾಗಿದೆಯಾ? ನೀ ದೇವರ ವಾಕ್ಯ ಕೇಳ್ತೀಯಲ್ಲ, ಈ ವಾಕ್ಯ ಕೇಳ್ತಿದೀಯ, ಎಷ್ಟು ಬದಲಾಗಿದೆಯಾ? ನಿನ್ನ ಹೃದಯ ಎಷ್ಟು ಬದಲಾಗಿದೆ? ನಾನು ಹಂಗೆ ಇದ್ರೆ ದೇವರು ನಿಮ್ಮ ಮೇಲೆ ಪ್ರಿಯವಾಗಿ ಇರಲ್ಲ. ಆಮೇಲೆ ತಪ್ಪು ಮಾಡದೆ ಯಾರಿದ್ದಾರೆ? ಎಲ್ಲರೂ ತಪ್ಪು ಮಾಡ್ತಾರೆ, ನಾವು ತಪ್ಪು ಮಾಡ್ತೀವಿ. ನಾವಿಲ್ಲಿ ಪ್ರಸಂಗ ಮಾಡಿದ ತಕ್ಷಣ ನಾನೇನೋ ಹಂಗೆ ಪರಿಶುದ್ಧವಂತನು, ನಾನು ನೀತಿವಂತನು ಅಂತ ಹೇಳ್ತಾ ಇಲ್ಲ. ನಾನು ಸರಿ ಮಾಡ್ಕೊಳಕ್ಕೆ ನಾನು ಪ್ರಸಂಗ ಮಾಡ್ತೀನಿ. ನಾನು ಪ್ರಸಂಗ ಮಾಡ್ತಾ ಇರುವಾಗಲೇ ನನ್ನ ಹೃದಯ ಹೇಳ್ತದೆ, ನೀನು ಇದ್ರಲ್ಲೆಲ್ಲ ತಪ್ಪಾಗಿದೆಯಾ, ಇದರಲ್ಲೆಲ್ಲ ಸರಿಯಾಗಿಲ್ಲ, ಇದು ನೀನು ತಿದ್ದುಕೋಬೇಕು. ನಾನು ಒಳಗಡೆ ಪ್ರಾರ್ಥನೆ ಮಾಡ್ತೇನೆ, ಹೌದು ಸ್ವಾಮಿ, ಇವಾಗ ಪ್ರಸಂಗ ಮಾಡ್ಬಿಟ್ಟಿದ್ದೀನಿ, ನಾನು ವಿಶ್ವಾಸಿಗಳ ಮುಂದೆ ನಾನು ಯಾವುದೋ ಕೂಗಾಡಿ, ಯಾವುದೋ ಕೆಟ್ಟ ಮಾತು ಮಾತಾಡಿ, ಯಾವುದೋ ಸುಳ್ಳು ಹೇಳಿ ನಾನು ಅವಮಾನಕ್ಕೆ ಈಡಾಗಬಾರದು, ನಿಮ್ಮ ನಾಮ ದೂಷಣೆಗೆ ಆಗಬಾರದು ಅಂತ ನಾನು ಒಳಗಡೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರೂ ಸರಿ ಆಗಬೇಕು. ಆಮೇಲೆ ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಅವರ ಮಾತು, ಅವರ ಹೃದಯ, ಅವರ ಪ್ರಾಣ ಏನಾಗಿತ್ತು? ಒಂದಾಗಿತ್ತು. ಅದಕ್ಕೆ ಅವರ ಇಷ್ಟಾರ್ಥಗಳನ್ನೆಲ್ಲ ದೇವರು ನೆರವೇರಿಸಿದ್ರು. ಅವ್ರು ಅನ್ಕೊಂಡ್ರು ವಾಕ್ಯವನ್ನು ಧೈರ್ಯವಾಗಿ ಸಾರಬೇಕು, ಸಾರಿದ್ರು. ಅದ್ಭುತಗಳು ನಡೆಯಿತು. ಎಲ್ಲ ಜನರು ರಕ್ಷಣೆಗೆ ಬರಬೇಕು, ನಡೆಯಿತು. ಮಂತ್ರ ಶಕ್ತಿಗಳೆಲ್ಲ ನೀಗಿ ಹೋಗಬೇಕು, ಹೌದು, ನೀಗಿ ಹೋಯಿತು. ಮಂತ್ರ ಕಾರ್ಯಗಳು, ಮಂತ್ರ ಬುಕ್ಕುಗಳು, ಇಂಥ ಬುಕ್ ಅನೇಕ ಮಂತ್ರ ಮಾಡುವಂತ ಬುಕ್ಕುಗಳು ಇದ್ದವು, ಎತ್ಕೊಂಡ್ಬಂದು ಬೆಂಕಿನ ಸುಟ್ಟು ಹಾಕಬಿಟ್ರು. ಮಂತ್ರ ಮಾಡುವಂತ ಕಣಿ ಅನ್ನುವಂಥವರನ್ನೆಲ್ಲ ಅವರು ಎದುರಿಸಿದ್ರು. ಹೇಗೆ ಎದುರಿಸಿದ್ರು ಅಂದ್ರೆ, ಅವರ ಬಾಯಿ ಮಾತು, ಅವರ ಹೃದಯ, ಅವರ ಪ್ರಾಣ ಒಂದಾಗಿತ್ತು. ಆಮೇಲೆ ನಾವಿನ್ನು ಚೆನ್ನಾಗಿ ಗೊತ್ತು, ನನ್ನ ಮಾತು ಸರಿ ಇಲ್ಲ ಅಂದ್ರೆ ಅವನು ಯಾವಾಗಲೂ ಹೇಳೋದೇನು ಗೊತ್ತಾ? ನೀ ನನ್ನ ಕುರುಬನಯ್ಯ. ನೀನ್ ಯಾರು? ನನ್ನ ಕುರುಬ. ನೀ ನನ್ನ ಶರಣ, ನೀನೇ ನನ್ನ ಬಂಡೆ, ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ. ಯಾವಾಗ ನೋಡಿ ಕೀರ್ತನೆ ನಾವು 1ನೇ ಅಧ್ಯಾಯದಿಂದ 150 ಅಧ್ಯಾಯವರೆಗೂ ಓದುವುದಾದ್ರೆ 1000 ಸರಿ ನೀನೇ 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 ಬರ್ತಾ ಇರ್ತದೆ. ಯಾಕೆ? ಅವನು ಗೊತ್ತು, ನನ್ನ ದೇವರು ನನ್ನನ್ನು ಆಶೀರ್ವದಿಸಬೇಕಂದ್ರೆ ನನ್ನ ಬಾಯಿ, ನನ್ನ ಹೃದಯ. ಆಮೇಲೆ ಇದರಲ್ಲಿ ಮಾಡಬಾರ್ದಲ್ಲ ಮಾಡಿ, ಹಾಕ್ಬಾರ್ದಲ್ಲ ಹಾಕ್ಬಿಟ್ರೆ ನಾವು ಮಾತಾಡುವ ಮಾತಿಗೆ ಬೆಲೆನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ದೇವರಿಗೋಸ್ಕರ ಕೆಲವು ತ್ಯಾಗಗಳನ್ನು ನಾವು ಮಾಡಬೇಕು. ಅವಾಗಲೇ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ಆಮೇಲೆ ಸಮಯ ಆಯಿತು, ನಾನು 2ನೇ ಕಾರ್ಯಕ್ಕೆ ಹೋಗ್ತೀನಿ. ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬೇಕಾದ್ರೆ ನಾವು ಏನು ಮಾಡಬೇಕು? 7ನೇ ವಾಕ್ಯ. ಕೆಲವರು ರಥಬಲವನ್ನು, ಕೆಲವರು ಅಶ್ವಬಲವನ್ನು, ಅಶ್ವಬಲದಲ್ಲಿ ಹೆಚ್ಚಲ್ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಯೆಹೋವನು ನಮ್ಮ ಅರಸನಿಗೆ ಜಯ ಉಂಟು ಮಾಡಲಿ. ನಾವು ಹಲ್ಲೆಲೂಯಾ. 2ನೇ ಕಾರ್ಯ, ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ. ಸಹೋದರ, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬೇಕಾದ್ರೆ ರಕ್ತ ಬಲ ಇರ್ತದೆ, ಅಶ್ವ ಬಲ ಇರ್ತದೆ, ಜನರ ಬಲ ಇರ್ತದೆ, ಹಣ ಇರ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ನಮ್ಮ ಕೈಲಿ 1 ಲಕ್ಷ ಬಂದಾಗ ನಾವೇನ್ ಮಾಡ್ತೀವಿ ಗೊತ್ತಾ? ದೇವರ ಹತ್ರ ಪ್ರಾರ್ಥನೆನೇ ಮಾಡೋದು. 1 ಕೋಟಿ ನಮ್ಮ ಕೈಲಿ ಕೊಟ್ಬಿಟ್ರೆ ನಮ್ಮ ಇಷ್ಟದ ಪ್ರಕಾರ ಓಡ್ತಾ ಇರ್ತೀವಿ. ಒಂದು ಮಾತು ದೇವರ ಹತ್ರ ಕೇಳಲ್ಲ. ನಾವು ಏನ್ ಮಾಡಲಿ? ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ 10,000 ಬಂದಾಗ ಫಸ್ಟ್ ಚರ್ಚಿಗೆ ಬಂದು ಮೊಣಕಾಲು ಊರಿ ದೇವರ ಹತ್ರ ಕೇಳಿ, ಸ್ವಾಮಿ ಇದನ್ನು ನಾವು ಕೊಟ್ಟಿದ್ದೀರಾ, ನಾವು ಇದರಲ್ಲಿ ಏನು ಮಾಡಲಿ? ಆಮೇಲೆ ಇದನ್ನು ನಾವು ಹೆಂಗೆ ಉಪಯೋಗಿಸ್ಬೇಕು? ಇದರಿಂದ ನಾವು ಏನು ಮಾಡಬೇಕು? ಆಮೇಲೆ ನಮ್ಮ ಬಲ ಎಲ್ಲಿದೆ? ನಮ್ಮ ಬಲ ಎಲ್ಲಿದೆ ರೀ? ಎಲ್ಲಿದೆ? ಜನರನ್ನೆಲ್ಲ, ಹಣ ಅಲ್ಲ, ಸ್ಥಾನಮಾನಗಳೆಲ್ಲ ಬಲ. ಅವನು ಹೇಳ್ತಾ ಇದ್ದಾನೆ, ಕೆಲವರು ಏನ್ ಮಾಡ್ತಾರೆ? ರಥ ಬಲದಲ್ಲಿ, ಅಶ್ವ ಬಲದಲ್ಲಿ ಇರ್ತಾರೆ. ನಾನಾದರೂ ದೇವರನ್ನೇ ನಂಬಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮ ಮನೇಲಿ ಅಡಿಗೆ ಮಾಡಕ್ಕಿದ್ದರೂ ಕೂಡ, ಒಂದು ವೇಳೆ ನಿನ್ನ ಕೈಲಿ ಕಾಸಿದ್ರು ಕೂಡ, ಒಂದು ವೇಳೆ ನಿನ್ಗೆ ಎಲ್ಲ ಸೌಲಭ್ಯ ಇದ್ರೂ ಕೂಡ, ಮನೆ ಇದೆ, ಕಾರ್ ಇದೆ, ಎಂದಿದೆ. ಕೆಲವರು ಹೇಳ್ತಾರೆ, ನನ್ಗೆಲ್ಲ ಇದೆಯಲ್ಲ, ನಾನೇನಕ್ಕೆ ಪ್ರಾರ್ಥನೆ ಮಾಡ್ಬೇಕು? ಇಲ್ದವರು ಪ್ರಾರ್ಥನೆ ಮಾಡಿ ಹೋಗ್ರಿ, ರೋಗದಲ್ಲಿರುವವರು ಪ್ರಾರ್ಥನೆ ಮಾಡಿ ಹೋಗ್ರಿ, ನಾನೇನಕ್ಕೆ ಉಪವಾಸ ಮಾಡ್ಬೇಕಾ? ದೇವ ಜನರೇ, ಬೈಬಲ್ ಹೇಳ್ತದೆ, ನನ್ನ ನಂಬಿಕೆ ಹೆಚ್ಚಾಗಬೇಕಾದ್ರೆ ನಾವು ದೇವರನ್ನು ನಂಬಲೇಬೇಕು. ಆಮೇಲೆ ನನ್ನ ಸಂಕಲ್ಪಗಳು ನೆರವೇರಬೇಕಾದ್ರೆ ದೇವರನ್ನ ನಂಬಲೇಬೇಕು. ಅವನು ಹೇಳ್ತಾ ಇದ್ದಾನೆ ನೋಡ್ರಿ, ಅವರು ಬಿದ್ದು ಹೋದ್ರು. ಯಾರು? ಹಣವನ್ನು ಹುಡುಕಿ ಹೋದವರು ಬಿದ್ದು ಹೋದ್ರು.
ಜನರನ್ನು ಹುಡುಕಿ ಹೋದವರು ಬಿದ್ದೋದು, ಸ್ಥಾನಮಾನಗಳನ್ನು ಹುಡುಕಿ ಹೋದವರು ಬಿದ್ದೋದು. ಆದ್ರೆ ನಾವಾದ್ರೆ ಏನ್ ಮಾಡಿದ್ವಿ? ನಿಂತಿದ್ದೇವೆ. ಹಲ್ಲೆಲೂಯ. ಇವತ್ತು ನಿಲ್ಸಿರೋದು ದೇವರಾಗಿದ್ದಾನೆ. ಆಮೇಲೆ ಅವರನ್ನು ನಂಬಿರುವುದರಿಂದ ನಾವೆಲ್ಲ ಜೀವಂತವಾಗಿದ್ದೀವಿ. ಕೊರೋನಾ ಬಂದು ಅನೇಕ ಲಕ್ಷಾಂತರ ಕೋಟಿ ಇರುವಂತ ಜನರೆಲ್ಲ ಸತ್ತು ಹೋದ್ರು. ನಾವಾದ್ರೂ ನಿಂತಿದ್ದೀವಿ ಅಂದ್ರೆ ಬೈಬಲ್ ಹೇಳ್ತದೆ ನಾವು ಅವರನ್ನು ನಂಬಿದ್ದೀವಿ. ಆಮೇಲೆ ಹಲ್ಲೆಲೂಯ. ಅವರು ನಂಬಿದ್ವಿ. ನಮ್ಮ ಪ್ರಾರ್ಥನೆ ನಂಬಬಾರ್ದು. ಕೆಲವು ಸಮಯ ನಾವು ಪ್ರಾರ್ಥನೆ ನಂಬಿಡ್ತೀವಿ. ನಾನು ಪ್ರಾರ್ಥನೆಗೆ ಹೋದ್ರೆ, ನಾನು ಆರಾಧನೆಗೆ ಹೋದ್ರೆ ಆಗುತ್ತೆ ನಿಜ. ಆದ್ರೆ ನಮ್ಮ ನಂಬಿಕೆ ಅದು ಇರಬಾರ್ದು. ನನ್ನ ನಂಬಿಕೆ ದೇವರು. ಹಲ್ಲೆಲೂಯ. ಅವನು ಹೇಳ್ತಾರೆ ನೋಡಿ, ರಥ ಬಲ ಅಶ್ವ ಬಲವನ್ನು ನಂಬಿದ್ರು ಬಿದ್ದು ಹೋದ್ರು, ನಾವು ಬೀಳಲ್ಲ. ಯಾಕೆ? ಅವರು ನಂಬಿದ್ದೀವಿ. ಆಮೇಲೆ ಹಲ್ಲೆಲೂಯ. ನಾನು ಮನೆಗೆ ಪ್ರಾರಂಭಿಸಿದಾಗ ಎಷ್ಟೋ ಸರಿ ಹೇಳಿದ್ದೀನಿ, ಮನೆ ಪ್ರಾರಂಭಿಸಿದಾಗ ಕೆಲವರು ಅನ್ಕೊಂಡ್ರು ಇವನು ಮೆಂಟಲ್, ಇವನು ಹುಚ್ಚಿ ಇಟ್ಕೊಂಡ್ಬಿಟ್ಟಿದೆ, ಇವನು ಕರ್ತಾನೆ, ಇವನು ಇರುವಂತ ಸ್ಥಿತಿಗೆ ಪುಟ್ಟಿಂಗ್ ಹಾಕಿದ್ದಾನೆ, ಕಾಲಮ್ ಹಾಕಿದ್ದಾನೆ, ಮೋಡ್ ಅಂತೆ. ಇದೆಲ್ಲ ನಡೀತದ 2 ದಿನ ಅಂದ್ರು. ಆದ್ರೆ ದೇವರ ಕೃಪೆಯಿಂದ ಮನೆ ಕಟ್ಟದ ಫಿನಿಶ್ ಆಯ್ತು. ನಮ್ಮ ಪಾಸ್ಟ್ ಬಂದು ಕಾಲಿಟ್ಟು ರಿಜಿಸ್ಟರ್ ಮಾಡಿ ಪ್ರಾರ್ಥನೆ ಮಾಡಿ ನಮ್ಮಿಬ್ಬರನ್ನ, ನಮ್ಮ ಮಕ್ಕಳನ್ನ ಎಲ್ಲ ಆಶೀರ್ವಾದ ಮಾಡಿಬಿಟ್ಟು ಹೋದ್ರು. ಎಲ್ಲ ಹೇಳಿದ್ರು, ನೀವು ನಂಬಿರುವಂತ ದೇವರು ಕೈ ಬಿಟ್ಟಿಲ್ಲ. ಜನರು ಕೈ ಬಿಡ್ತಾರೆ. ಮನೆ ಕಟ್ಟಕ್ಕೆ ಎಲ್ಲರೂ ಸಹಾಯ ಮಾಡ್ತೀನಿ ಅಂದವರೆಲ್ಲ ಕೈ ಎತ್ತು ಬಿಟ್ರು. ಆದ್ರೆ ದೇವರು ಕೈ ಬಿಟ್ಟಿಲ್ಲ. ಆಮೇಲೆ ಒಂದು ವೇಳೆ ಅವರೆಲ್ಲ ಸಹಾಯ ಮಾಡಿದ್ರೆ ನಾನು ಸೇವೆ ಬರ್ತಾ ಇದ್ದಿಲ್ಲ. ದೇವರೇ ಮನೆ ಕಟ್ಟಿ ಕೊಟ್ಟಿದ್ರಿಂದ ಇವತ್ತು ನಾನು ಸೇವೆ ಬಂದಿದ್ದೀನಿ. ಆಮೇಲೆ ಮಿಸಸ್ ನೋಡಿ ಹೇಳಿದೆ, ನಾವೆಲ್ಲ ಕಟ್ಟಿದ್ದು ದೇವರು ಕೊಟ್ಟರು, ನಾವು ಕಟ್ಟಕ್ಕೆ ದೇವರು ಸಹಾಯ ಮಾಡಿದ್ರು. ಈ ಮನೆ ದೇವರು ಕೊಟ್ಟಿದ್ದಲ್ಲ, ದೇವರಿಗೆ ಕೊಟ್ಬಿಡೋಣ, ದೇವ್ರ ಸಭೆ ಕಟ್ಟೋಣ, ದೇವರಿಗೋಸ್ಕರ ಆಲಯಕ್ಕೋಸ್ಕರ ಸ್ಥಳ ಇಸ್ಕೊಳ್ಳೋಣ. ದೇವ್ರು ನಮ್ಮನ್ನು ನಡೆಸ್ತಾರೆ ಅಂತ ಒಂದು ಬಡ ಸ್ಥಿತಿಯಲ್ಲ ದೇವರು ನಡೆಸಿದ್ರು. ನಂಬಿಕೆ ಜೀವನದ ಕಣಿದೆ ನಮ್ದು. ಆಮೇಲೆ ಅಲೆಯ ನಂಬಿಕೆ ಇಲ್ಲದವರು ದೇವರನ್ನು ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ನಂಬಿಕೆ ಅಂದ್ರೆ ಏನರ್ಥ? ಎಲ್ಲಾ ಹೋಗ್ಬಿಡಿ ಹೇಳಿಲ್ಲ, ಎಲ್ಲಾ ಹೋದ್ರು ಕೂಡ ನನ್ನ ದೇವರೇ ನನ್ನ ನಂಬಿಕೆ. ಆಮೇಲೆ ಕೆಲಸ ಹೋಗುತ್ತಾ? ನನ್ನ ನಂಬಿಕೆ ದೇವರು. ಕೆಲವು ಸಮಯದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಕೆಲವರು ನಮ್ಮನ್ನ ಬಿಟ್ಟು ಹೋದಾಗ, ಕೆಲವು ಜನರು ನಮ್ಮನ್ನ ಬಿಟ್ಟು ಹೋದಾಗ ದೇವ್ರ ಮೇಲೆ ಕೋಪ ಮಾಡ್ಕೊಂತೀವಿ. ಕೆಲವರು ನಮ್ಮನ್ನು ಈ ಲೋಕವನ್ನ ಬಿಟ್ಟು ಹೋಗ್ಬಿಡ್ತಾರೆ, ನಾವು ದೇವ್ರ ಮೇಲೆ ಕೋಪ ಮಾಡ್ಕೋಬಾರ್ದು. ಆಮೇಲೆ ಹಲ್ಲೆಲೂಯಾ. ಯಾಕೆ ನಮ್ಮ ಜೀವನದಲ್ಲಿ ಹಿಂಗಾಗುತ್ತೆ? ಆಗತ್ತಮ್ಮ. ಅವ್ರ ಹತ್ರ ನಾವು ಹೆಂಗೆ ನಾವು ಕ್ವಶನ್ ಕೇಳಕ್ಕ, ದೇಸಪ್ಪ ಯಾಕಪ್ಪ ಹಿಂಗಾಯ್ತು? ಏನಿಲ್ಲ, ಅದು ಅವ್ರ ಚಿತ್ತ. ಈ ಜೀವ ಕೊಟ್ಟಿರೋದು ಯಾರು? ಅವ್ರು. ಹೇಳ್ರಿ ಎಲ್ಲಾರು ಬಾಯ್ತೇನೆ, ಭಯ ಪಟ್ಬೇಡ್ರಿ, ನೀವು ಚೆನ್ನಾಗಿರ್ತೀರ. ಹೇಳ್ರಿ, ಈ ಜೀವ ಕೊಟ್ಟಿರೋದು ಯಾರು? ಅವರು. ಕೊಟ್ಟವರಿಗೆ ತೆಗಿಯೋಕೆ ಅಧಿಕಾರ ಇಲ್ವಾ? ಇದೆ, ಅವ್ರ ಚಿತ್ತ. ನಾವು ದೇವರ ಹತ್ರ ಯಾವಾಗ ಹೇಳ್ತೀವಿ, ಸ್ವಾಮಿ ಜೀವಂತವಾಗಿದ್ರೆ ಏನ್ ಮಾಡ್ತೀವಿ? ನಿದ್ದೆ ಮಾಡ್ತೀವಿ, ಊಟ ಮಾಡ್ತೀವಿ, ಊರು ಸುತ್ಕೊಂಡ್ಬರ್ತೀವಿ, ಮಾಲ್ಗೆ ಹೋಗ್ತೀವಿ, ಬಟ್ಟೆ ತಗೋಬೇಕು, ಚಿನ್ನ ತಗೋಬೇಕು, ವಾಚ್ ತಗೋಬೇಕು. ಏನ್ ಮಾಸ್ಟರ್ ನೀವು ಹೆಚ್ಚು ಚೆನ್ನಾಗಿ ವಾಚ್ ಕಟ್ಕೊಂಡು, ನಾವು ವಾಚ್ ತಗೊಂಡ್ತೀವಿ. ಎಲ್ಲ ನಗಿದವ್ರೆ. ಏನ್ ಮಾಸ್ಟರ್ಗೆಲ್ಲ ಗೊತ್ತಾಗ್ಬಿಟ್ಟಿದೆಲ್ಲ. ಯಾರು ಹೇಳಿರ್ಬೋದು, ಯಾರು ಹೇಳಿಲ್ಲ, ಗೊತ್ತು. ಆಮೇಲೆ ನಮ್ಮ ನಂಬಿಕೆ ದೇವರೇ ಹಾಕಿದೆ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ, ನಮ್ಮ ಸಭೆ ಹಿಂಗೆ ಇರಲ್ಲ, ಇನ್ನೂ ಉನ್ನತ ಸ್ಥಾನಕ್ಕೆ ದೇವರು ಬಿಡಿಸ್ತಾರೆ. ಇನ್ನು ಆತ್ಮಕ್ಕಳು ಬರುತ್ತಾರೆ, ಸಾವಿರಾರು ಜನರು ಬರ್ತಾರೆ. ಆಮೇಲೆ ಆದ್ರೆ ನಮ್ಮ ನಂಬಿಕೆ ಯಾವ್ದು ಗೊತ್ತಾ? ಜನ ಅಲ್ಲ, ಕಾಣಿಕ ಅಲ್ಲ, ಮತ್ತೊಂದು ಅಲ್ಲ. ಓ ದೊಡ್ಡ ಸಭೆ ಇದೆ, ನನಗೇನಿಲ್ಲ. ನಮ್ಮ ನಂಬಿಕೆ ದೇವರೇ. ಆಮೇಲೆ ನಿಮ್ಮ ನಂಬಿಕೆ ದೇವರಾದ್ರೆ ನಿಶ್ಚಯವಾಗಿ ನಿಮ್ಗೆ ಇಷ್ಟ ಆಗ್ತದೆ, ದೇವರು ನೆರವೇರಿಸ್ತಾರೆ. ನೀವು ನಿಜವಾಗ್ಲೂ ದೇವರು ನಂಬಿದ್ರೆ, ಏನ್ ನಾಗೇಶ್, ನಿಜವಾಗ್ಲೂ ದೇವರು ನಂಬಿದ್ರೆ ದೇವರ ವಾಗ್ದಾನ ನೀನು ಇಷ್ಟ ಆಗ್ತದೆ, ದೇವರು ನೆರವೇರಿಸ್ತಾರೆ. ನಂಬಿಕೆ ತುಂಬಾ ಮುಖ್ಯ. ಹಲ್ಲೆಲೂಯಾ. ಯಾವ ಹೇಳ್ತಾರೆ, ಅರ್ಥ ಫಲ ನಂಬಿದ್ರೆ ಸಾಲದಪ್ಪ. ಅದೇ ಜ್ಞಾನೋಕ್ತಿಗಳು 28:1 ವಾಕ್ಯ ಹೇಳ್ತಾರೆ. 31 ತಗೊಳ್ಳಿ, 21:31 ಅಲ್ಲಿ ಹೇಳಲ್ಪಟ್ಟರೆ, ಹರ್ಷಬಲ ಸನ್ನದಾನವಾಗುತ್ತೆ, ದೇವೋ ಯೆಹೋವನಿಂದಲೇ ಬರುತ್ತೆ. ಓದ್ರಿ. ಅಲ್ಲಿ ಕೂಡ ಹೇಳಪಟ್ಟಿದೆ, ನಮ್ಮ ಅಭಿಷಕ್ತನಿಗೆ ದೇವರು ಏನ್ ಮಾಡ್ತಾರಂತೆ? ಜಯವನ್ನು ಉಂಟು ಮಾಡಲಿ. 29 ಯೆಹೋವನು ನಮ್ಮ ಅರಸನಿಗೆ ಜಯವನ್ನು ಉಂಟು ಮಾಡಲಿ, ನಾವು ಮೊರೆ ಇಡುವಾಗಲ್ಲ ನಮಗೆ ಸದುತ್ತರವನ್ನು ದಯಪಾಲಿಸಲಿ. ಹಲ್ಲೆಲೂಯಾ, ಆಮೆನ್. ಬೈಬಲ್ ಹೇಳ್ತದೆ,
ಕುದುರೆ ಯುದ್ಧ ದಿನಕ್ಕಾಗಿ ಸನ್ನದಾನವಾಗಿದ್ರು ನಮಗೆ ಜಯ ಎಲ್ಲಿಂದ ಬರ್ತದೆ? ಆಶೀರ್ವಾದ ಎಲ್ಲಿಂದ ಬರ್ತದೆ? ಆರೋಗ್ಯ ಎಲ್ಲಿಂದ ಬರ್ತದೆ? ಡೋಲೋ 650 ತಗೊಳ್ರಿ, ನಿಮ್ಮ ರೋಗ ಹೋಗುತ್ತದೆ, ನಿಮ್ಮ ಹೊಟ್ಟೆ ನೋವು ಹೋಗುತ್ತದೆ, ನಿಮ್ಮ ಕೈಕಾಲು ನೋವು ಹೋಗುತ್ತದೆ, ತಲೆನೋವು ಹೋಗುತ್ತದೆ, ಅದು ಹೋಗುತ್ತದೆ, ಇದು ಹೋಗುತ್ತದೆ. ಎಲ್ಲದಕ್ಕಿಂತಲೂ ನಮ್ಮ ದೇವರ ಇರುವಂತ ಆರೋಗ್ಯ ಇದೆ. ನಮ್ಮ ನಂಬಿಕೆ ಯಾವುದು? ಡೋಲೋ 650 ಅಲ್ಲ. ನಮ್ಮ ನಂಬಿಕೆ ನಾರಾಯಣ ಸ್ವಾಮಿ ಡಾಕ್ಟರ್ ಅಲ್ಲ. ನಮ್ಮ ನಂಬಿಕೆ ಗಣೇಶ್ ಡಾಕ್ಟರ್ ಅಲ್ಲ. ನಮ್ಮ ನಂಬಿಕೆ MBBS ಅಲ್ಲ. ನಮ್ಮ ಡಾಕ್ಟ್ರು ದೊಡ್ಡ ಡಾಕ್ಟ್ರು, ಅವರು ಗೆದ್ದುವ ರಕ್ತವಾಗಿದ್ದಾರೆ. ಆಶೀರ್ವಾದ, ನಮ್ಮ ಜಯ, ನಮ್ಮ ಪವಿತ್ರತೆ, ನಮ್ಮ ಸಂಪತ್ತು, ನಮ್ಮನ್ನು ಹೆಚ್ಚಿಸುವುದು, ತಗ್ಗಿಸುವುದು ಎಲ್ಲ ದೇವರಾಗಿದ್ದಾನೆ. ನಮ್ಮ ಆಶೀರ್ವಾದ ಆತನ ಕೈಯಲ್ಲಿದೆ, ನಮಗೆ ಜಯ ಆತನ ಕೈಯಲ್ಲಿದೆ. ಆಮೆನ್. ಹಲ್ಲೆಲೂಯಾ. ನಮ್ಮ ಜಯ ಬೇರೆ ಎಲ್ಲಿಂದ ಬರಲ್ಲ, ಯಾವ ಮನುಷ್ಯನಿಂದ. ನೀವು ಅನ್ಕೊಂತೀರಾ ನಮ್ಮ ಮೇಸ್ತ್ರಿ ಇದ್ದಾನೆ ಬಿಡ್ರಿ ನೋಡ್ಕೊಂತಾನೆ. ಅಮ್ಮ ಮೇಸ್ತ್ರಿ ಏನ್ ಮಾಡ್ತಾರೆ? ಲೆಕ್ಕ ಮಾಡಿ ಏನ್ ಬದ ಚಲ್ಪತಿ ಬದ ಲೆಕ್ಕ ಮಾಡಿ ಕೊಡ್ತಾರೆ. ನಮ್ಗೆ ಕಷ್ಟ ಅಂದಾಗ ಯಾರು ನೋಡಲ್ಲ, ಆದ್ರೆ ದೇವರು ನೋಡ್ತಾರೆ. ಆಮೇಲೆ ಒಂದೊಂದು ವಿಷಯದಲ್ಲಿ ನಾವು ಪರೀಕ್ಷೆ ಮಾಡಬೇಕು. ದೇವರು ಯಾವ ಮಟ್ಟಕ್ಕೆ ನನ್ನನ್ನು ಪ್ರೀತಿಸ್ತಾರೆ. ಅದಕ್ಕೆ ಅವಾಗ ಹೇಳಿದೆ, ನೀನು ನನ್ನನ್ನು ಪ್ರೀತಿಸುವುದಾದ್ರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಆಮೇಲೆ ಹಲ್ಲೆಲೂಯಾ. ಕೊನೆಯದಾಗಿ ನಾನು ಹೇಳಿ ಮುಗಿಸ್ತೇನೆ. ನೋಡ್ರಿ, ಇವನ ಸಂಕಲ್ಪ, ಇವನ ಇಷ್ಟ ಅಂತ ದೇವರು ಯಾಕೆ ನೆರವೇರಿಸಿದ್ರೆ ಅಂದ್ರೆ, ಒಂದನೇ ವಾಕ್ಯ ನೋಡ್ರಿ, ಬಹು ಇಕ್ಕಟ್ಟು ಅವನಿಗೆ. ಯಾರಿಗೆ? ಅರಸನಿಗೆ ಬಹು ಇಕ್ಕಟ್ಟು. ಒಂದನೇ ವಾಕ್ಯ ಓದಿ 21, 20ನೇ ಅಧ್ಯಾಯ 1ನೇ ವಾಕ್ಯ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ನಿನ್ನ ಉದ್ಧಾರ ಮಾಡಿ. ಹಲ್ಲೆಲೂಯಾ. ಇವನಿಗೆ ಏನ್ ಮಾಡ್ತಾ ಇದ್ದ? ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಕೇಳಕ್ಕಾಗುತ್ತಾ? ಆಮೇಲೆ ಒಂದು ಹೇಳಿದೆ, ನಮ್ಮ ಮಾತು, ನಮ್ಮ ಹೃದಯ ದೇವರ ಮುಂದೆ ಪ್ರಿಯವಾಗಿರ್ಬೇಕು. ಎರಡನೇದು, ನಮ್ಗೆ ಅಷ್ಟಬಲ ಇದ್ರು, ನಮಗೆ ರಕ್ತ ಬಲ ಇದ್ರು ಕೂಡ, ಜನದ ಬಲ ಇದ್ರು ಕೂಡ, ಸ್ಥಾನಮಾನಗಳಿದ್ರು ಕೂಡ, ಕೆಲಸಗಳಿದ್ರು ಕೂಡ, ಎಷ್ಟೇ ವ್ಯಕ್ತಿಗಳಿದ್ರು ಕೂಡ, ನಮ್ಮ ನಂಬಿಕೆ ಅವುಗಳೆಲ್ಲ ಮೇಲೆ ಇಲ್ಲ, ನಮ್ಮ ನಂಬಿಕೆ ದೇವರ ಮೇಲೆ. ಆಮೇಲೆ ಬೈಬಲ್ ಹೇಳ್ತದೆ, ಜ್ಞಾನೋಕ್ತಿ ಪುಸ್ತಕದಲ್ಲಿ, ಧನವನ್ನು ನಂಬಿದವನು ಬಿದ್ದು ಹೋಗ್ತಾನೆ, ಯೆಹೋವನ ನಂಬಿದವನು ಉದ್ಧಾರವಾಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊನೆಯದಾಗಿ ನಮ್ಮ ಪ್ರಾರ್ಥನೆಯಲ್ಲಿದೆ ನಮ್ಮ ಇಷ್ಟಾರ್ಥಗಳು. ಆಮೇಲೆ ನಿಮ್ಮ ಜೀವಿತದಲ್ಲಿ ಎಷ್ಟು ಮಾತ್ರಕ್ಕೆ ನೀವು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಒಂದ್ಸರಿ ನಿಮ್ಮನ್ನು ಯೋಚನೆ ಮಾಡಿ. ಎಷ್ಟು ದಿನ ನೋಡ್ರಿ, ಒಂದು ದಿನಕ್ಕೆ 24 ಗಂಟೆ ಇದೆ. 24 ಗಂಟೆಗೆ ನೀವು 24 ಗಂಟೆಯಲ್ಲಿ ದೇವರಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ? ನೀವು ಎಷ್ಟು ಹೊತ್ತು ಕೊಡ್ತಾ ಇದ್ದೀರಾ? ಅಟ್ಲೀಸ್ಟ್ ಕನಿಷ್ಠ ಪಕ್ಷ 1 ಗಂಟೆ ಆದರೂ ದೇವರು ಕೊಡ್ರಿ. ಒಂದು ದಿನಕ್ಕೆ 1 ಅವರ್ ಪ್ರಾರ್ಥನೆ ಮಾಡೋದು ಕಲೀರಿ. ದೇವರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ, ನಿಮ್ಮ ಸಂಕಲ್ಪವನ್ನು ಸಫಲಪಡಿಸ್ತಾರೆ. ಇವತ್ತು ಇಷ್ಟಾರ್ಥ ನೆರವೇರಿಸದೇ ಇರೋದು ಕಾರಣ ಏನು ಅಂದರೆ, ಕುಟುಂಬದಲ್ಲಿ ಸೈತಾನನ ಕಾರ್ಯ ಮಾಡ್ತಾ ಇರೋದು ಏನಂದ್ರೆ, ಕುಟುಂಬದಲ್ಲಿ ಗಂಡನು ವಂಚಿಸ್ತಾ ಇರೋದು, ಕುಡಿಯೋದು, ಅನೇಕ ಜಗಳಗಳು, ಸಂಕಷ್ಟಗಳು, ನೋವು, ಬಾಧೆಗಳು, ಇದೆಲ್ಲ ಸೈತಾನನ ಕಾರ್ಯ. ನೀವು ಮೊಣಕಾಲು ಮಡಿಚಿ ಪ್ರಾರ್ಥನೆ ಮಾಡುವುದಾದ್ರೆ, ಕುಡಿಯುವಂತ ವ್ಯಕ್ತಿ ಕುಡಿತನ ಬಿಟ್ಟು ದೇವರು ನಂಬುತ್ತಾನೆ. ಪ್ರಾರ್ಥನೆಯಲ್ಲಿ ಆಗದೇ ಇರುವಂತ ಕಾರ್ಯ ಯಾವುದಿಲ್ಲ. ಮನೆ ಸೈಮನ್ ಪಾಸ್ಟರ್ ಹೇಳಿದ್ರು, ಸೈಮನ್ ಅಬ್ರಹಂ ಪಾಸ್ಟರ್, 10 ಜನನ ಪ್ರಸಂಗಕ್ಕೆ ನಾವು ಸಿದ್ಧ ಮಾಡೋದಕ್ಕಿಂತ ಒಬ್ಬ ಮನುಷ್ಯನ ಪ್ರಾರ್ಥನೆಗೆ ರೆಡಿ ಮಾಡಿಬಿಟ್ರೆ ಒಂದು ದೊಡ್ಡ ಹುಚ್ಚಿನ ಬರುತ್ತದೆ. ಆಮೇಲೆ ಪ್ರಾರ್ಥನೆ ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ನೀವು ಎಷ್ಟು ಮಟ್ಟಕ್ಕೆ ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಮಟ್ಟಕ್ಕೆ ನೀವು ಇಷ್ಟಾರ್ಥಗಳು ದೇವರು ನೆರವೇರಿಸ್ತಾನೆ ಹೇಳ್ತಾರೆ. ಕೆಲವು ನೋಡ್ತಾರೆ, ಏನ್ರಿ ಇವರಿಗೆ ಆಶೀರ್ವಾದ ಮೇಲೆ ಆಶೀರ್ವಾದ, ಆಶೀರ್ವಾದ ಮೇಲೆ ಆಶೀರ್ವಾದ. ಯಾಕಂದ್ರೆ ಅವರು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡ್ತಾರೆ. ಬೈಬಲ್ ನೋಡಿ, ಅಬ್ರಹಾಮನು ಪ್ರಾರ್ಥನೆ ಮಾಡ್ದ, ಯಾಕೋಬ ಪ್ರಾರ್ಥನೆ ಮಾಡ್ದ, ಈಸಾಕ್ ಪ್ರಾರ್ಥನೆ ಮಾಡ್ದ, ಯೋಸಫನು ಪ್ರಾರ್ಥನೆ ಮಾಡ್ದ. ಇವರು ಎಲ್ಲರೂ ನೋಡ್ರಿ, ಇವರೆಲ್ಲ ಪ್ರಾರ್ಥನೆಯಲ್ಲಿ ತನ್ನ ಜೀವನವನ್ನು ತೊಡಗಿಸಿಕೊಂಡ್ರು. ಬೈಬಲ್ ಹೇಳ್ತದೆ, ಅವರನ್ನ ಶ್ರೀಮಂತರಾಗಿ, ಅಧಿಪತಿಗಳಾಗಿ, ರಾಜರಾಗಿ, ಪ್ರವಾದಿಗಳಾಗಿ ನಿಲ್ಲಿಸಿದ ಕಾರಣ ಏನಂದ್ರೆ ಅವರ ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ರು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅವರ ಪ್ರಾರ್ಥನೆಯಲ್ಲಿ ಏನಾಗಿದ್ರು? ನಿರಂತರರಾಗಿದ್ರು. ಇವತ್ತು ನಾವೇನ್ ಮಾಡ್ತೀವಿ? ದೀಕ್ಷಾಸ್ನಾನ ಆಯ್ತು, ಪ್ರಾರ್ಥನೆ ಆಯ್ತು, 3ನೇ ದಿನ ಪ್ರಾರ್ಥನೆ ಹೋಯ್ತು, ಆರಾಧನೆ ಹೋಯ್ತು, ಎಲ್ಲ ಹೋಯ್ತು, ಸಭೆನ ಬಿಟ್ಟು ಹೋಗ್ಬಿಡ್ತೀವಿ. ಅದಕ್ಕೆ ನಾವು ಹಿಂಗಿರೋದು. ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಇಲ್ಲ, ನಮ್ಮ ಸಂಕಲ್ಪಗಳು ನೆರವೇರ್ತಾ ಇಲ್ಲ. 24 ಗಂಟೆಯಲ್ಲಿ ನಾವು ಕೆಲಸ ಮಾಡೋದು 10 ಅವರ್ ಹೋಗ್ಬಿಡ್ತದೆ. ನಮ್ಮ ವೈದ್ಯಕ ಕೆಲಸ ಒಂದು 3 ಅವರ್ ಹೋಗ್ಬಿಡ್ತದೆ. ದೇವರಿಗೆ ನಾವು ಸಮಯ ಕೊಡುವಂಥದ್ದು ಯಾವುದು? ದೇವರಿಗೆ ಕೊಡುವಂತ ನಾವು ಆ ದಸಮ ಭಾಗ ಅಂದ್ರೆ 2 ಅವರ್ ಕೊಡಬೇಕು. ದೇವರು ಹೇಳಿದ್ರು, ಕನಿಷ್ಠ ಪಕ್ಷ 1 ಗಂಟೆ ನನಗೆ ಕೊಡು ಮಗನೇ. 1 ಗಂಟೆ. ದೇವರು ಯಾವಾಗಲೂ ಬಯಸುವಂತ ಕಾರ್ಯ ಏನು ಗೊತ್ತಾ? ನನ್ನ ಮಗನು ನನ್ನ ಬಳಿಗೆ ಬರ್ತಾನಲ್ಲ,
ನನ್ನನ್ನು ಕೂಗುತ್ತಲ್ಲ, ಅವಳಿಗೆ ಸಹಾಯ ಮಾಡೋಕೆ ನಾನು ಸಿದ್ಧವಾಗಿದ್ದೀನಿ, ಅವರಿಗೆ ನಾನು ಅರ್ಪುತ ಮಾಡ್ತೀನಿ, ನಾನು ಅವಳ ಇಷ್ಟಾರ್ಥಗಳು ನೆರವೇರಿಸಿ, ಅವನ ಇಷ್ಟಾರ್ಥಗಳು ನೆರವೇರಿಸಿ ಅಂತ ದೇವರ ಆತುರದಿಂದ ಕಾದಿರ್ತಾರೆ. ನಾವು ಪ್ರಾರ್ಥನೆ ಮಾಡಲ್ಲ, ನಾವು ದೇವರನ್ನ ಕೂಗಲ್ಲ. ನಮ್ಮ ನಂಬಿಕೆ, ನಾವು ಯಾವಾಗಲೂ ಮನುಷ್ಯರನ್ನ ಹಾತ್ಕೊಂಡಿರ್ತೀವಿ, ಕೆಲಸಗಳನ್ನ ಹಾತ್ಕೊಳ್ತೀವಿ. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಕೆಲಸ ಬೇಕು, ಜನ ಬೇಕು, ಸ್ಥಾನಮಾನಗಳು ಬೇಕು, ಎಲ್ಲ ಬೇಕು. ಎಲ್ಲದಕ್ಕಿಂತ ಯೇಸು ಸ್ವಾಮಿ ಬೇಕು. ಬೈಬಲ್ ಹೇಳ್ತದೆ ಮತ್ತಾಯ ಸುವಾರ್ತೆ 16:26 ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿ ಪ್ರಾಣ ನಷ್ಟವಾದ್ರೆ ಅವನಿಗೇನು ಪ್ರಯೋಜನ, ಅವನಿಗೇನು ಸಿಗ್ತದೆ? ಅರ್ಥ ಏನರ್ಥ? ಈ ಲೋಕ ಎಲ್ಲ ಇದ್ರೂ ಕೂಡ ಅವನಿಗೆ ಏನು ಪ್ರಯೋಜನ ಇಲ್ಲ. ಅವೆಲ್ಲ ಇಲ್ಲದಿದ್ರೆ ಏಸಪ್ಪ ಇದ್ರೆ ಸಾಕು. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ ಅವರನ್ನ ಪ್ರಾರ್ಥಿಸಿರಿ. ಆಮೇಲೆ ಹಾಗೆ ಬರ್ಕೊಳ್ಳಿ. ಪ್ರಾರ್ಥನೆಗೆ ನಾನು ವಾಕ್ಯಗಳು ಹೇಳ್ತೀನಿ, ಬರ್ಕೊಳ್ಳಿ. ಕೊಲೊಸ್ಸೆರ ಪುಸ್ತಕ 3ನೇ ಅಧ್ಯಾಯ 2ನೇ ವಾಕ್ಯ, 4ನೇ ಅಧ್ಯಾಯ 2ನೇ ವಾಕ್ಯನ ತಪ್ಪದೆ ಪ್ರಾರ್ಥನೆ ಮಾಡಿ. 1 ಥೆಸಲೋನಿಕ 5:17 ಯಾವಾಗಲೂ ಪ್ರಾರ್ಥನೆ ಮಾಡಿ. ಲೂಕ 18:1 ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಆಮೇಲೆ ಮತ್ತಾಯ ಸುವಾರ್ತೆ 21:22 ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ, ಆಮೇನ್. ಇದತ್ರ ಅನೇಕ ಪ್ರಾರ್ಥನೆ ನಾವು ಹೇಳ್ಬೋದು. ಹಲ್ಲೆಲೂಯಾ. ಎಲ್ಲದಕ್ಕಿಂತಲೂ ನೀವು ಪ್ರಾರ್ಥನೆ ಮಾಡಿಲ್ಲ ದೇಶ, ಯಾರು ಮಾತಾಡಬೇಡಿ, ಗಮನಿಸಿರಿ. ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ವೇಸ್ಟ್. ನಿಮ್ಮ ಪ್ರಾರ್ಥನೆ ಸಮಯ ಹೆಚ್ಚಿಸಿರಿ. ಆಮೇಲೆ ಸಹೋದರಿ, ನಿಮ್ಮ ಜೀವನದಲ್ಲಿ ಇಷ್ಟಾರ್ಥ ನೆರವೇರಿಸಬೇಕಾ ದೇವರು? ಗಮನಿಸಿದಿರಿ, ಮಕ್ಕಳನ್ನು ಬಿಡಿ, ಇಲ್ಲಿ ಗಮನಿಸಿ. ದೇವರು ನಿಮ್ಮ ಇಷ್ಟಾರ್ಥ ನೆರವೇರಿಸಬೇಕಾ? ಸಹೋದರ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸಬೇಕಾ? ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಹೆಚ್ಚು ಪ್ರಾರ್ಥನೆ ಮಾಡಿ. 1 ಗಂಟೆ ನೀವು ಕುಟುಂಬವಾಗಿ ಹೆಂಡತಿ ಗಂಡ ಮಕ್ಕಳು ಕುಂತ್ಕೊಂಡು ಪ್ರಾರ್ಥನೆ ಮಾಡಿ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ತಾರೆ, ನಮ್ಮ ಅಪ್ಪ ಪ್ರಾರ್ಥನೆ ಮಾಡಿ ನಾವು ಹೊಡಿತಾರೆ. ಸ್ಟಾರ್ಟಿಂಗ್ ನಾವು ಏನ್ ಮಾಡ್ತೀವಿ, ಅವ್ರನ್ನ ಬೈದು ತುಂಬಿಸ್ತೀವಿ. ದಿನ ಆಗ್ತಾ ಆಗ್ತಾ ಅವರು ನಿಮಗೆ ಪಾಠ ಕಲಿಸ್ಕೊಡ್ತಾರೆ. ಬಾಪ ಪ್ರಾರ್ಥನೆ. ಎಷ್ಟೋ ಸಮಯ ನಮ್ಮ ಮಕ್ಕಳು ನಮ್ಮ ಇಬ್ಬರು ಹೇಳ್ತಾರೆ, ಬಾಮ ಪ್ರಾರ್ಥನೆ ಮಾಡೋಣ, ಬಾ ಸಮ್ಮುಖ ಹೋಗೋಣ, ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡೋಣ. ಯಾಕೆಂದ್ರೆ ನಾವು ಮಾಡಿ ಅವ್ರನ್ನ ತಿದ್ದಿ ಅವ್ರನ್ನ ರೈಟ್. ಇವಾಗ ನಾವು ದೇವ ಮಕ್ಕಳ ಜೀವನದಲ್ಲಿ, ಕುಟುಂಬದಲ್ಲಿ ಪ್ರಾರ್ಥನೆಗೆ ಸಮಯ ಇಲ್ಲ. ಸೈತಾನಕ್ಕೆ ಸಮಯ ಇದೆ, ಸೀರಿಯಲ್ಗೆ ಸಮಯ ಇದೆ, ಪಿಕ್ಚರ್ಗೆ ಸಮಯ ಇದೆ, ಜಗಳ ಮಾಡೋಕ್ಕೆ ಸಮಯ ಇದೆ, ಮೇಕಪ್ ಮಾಡೋಕ್ಕೆ ಸಮಯ ಇದೆ, ರೆಡಿ ಆಗೋಕ್ಕೆ ಸಮಯ ಇದೆ, ಐರನ್ ಮಾಡೋಕ್ಕೆ ಸಮಯ ಇದೆ, ಎಲ್ಲದಕ್ಕೂ ಸಮಯ ಇದೆ. ಪ್ರಾರ್ಥನೆಗೆ ಸಮಯ ಇದೆ. ಕೇಳಿದ್ರೆ ತುಂಬಾ ಬಿಸಿ ಪಾಸ್ಟ್. ಏನು ನಿದ್ದೆ ಮಾಡಲ್ಲಪ್ಪ, ನೀನು ಬಿಸಿ ಅದ, ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ಹೇಳ್ರಿ ನೀವೇ ನೋಡೋಣ. ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ, ಬಿಸಿ ಎಲ್ಲ ತಿನ್ಬೇಡ, ಬಿಡು. ನಾಶ ಮಾಡಬೇಡ, ಊಟ ಮಾಡಬೇಡ, ನಿದ್ದೆ ಮಾಡಬೇಡ, ಬಿಸಿ ಅಲ್ವಾ, ಕೆಲಸ ಮಾಡು. ಕೆಲವ್ರು ಹೇಳೋದು ನೋಡಿ ಕೋಪ ಬಂದ್ಬಿಡ್ತಾರೆ. ಯಾವತ್ತು ಆ ಥರ ಹೇಳಕ್ ಹೋಗ್ಬೇಡಿ. ಬಿಸಿ ಅಂತ ಯಾವತ್ತು ಹೇಳ್ಬೇಡಿ, ಕೆಲಸ ಬಿಸಿ ಅಂತ ಹೇಳ್ಬೇಡಿ. ಒಂದಿನ ದೇವರು ಪೂರ್ತಿ ನಿಮ್ಮನ್ನ ಕುಂದಿಸ್ಬಿಡ್ತಾರೆ, ಪೂರ್ತಿ ಟೋಟಲ್. ಕೆಲವ್ರು ಹೇಳ್ತಾರೆ ಸೇವೆ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಕೆಲವು ತೊಂದರೆ, ಕಾಲು ಕೈ ಮುರಿದೋದ್ರೆ ಕಾಲು ಹಿಂಗೆತ್ತಿ ಕಟ್ ಹಾಕಿರ್ತಾರೆ, ಕಾಲೆತ್ತಿ ಹಿಂಗೆ ಕಟ್ ಹಾಕಿರ್ತಾರೆ, ಕೈ ಹಿಂಗೆ ಕಟ್ಟಾಗಿರ್ತಾರೆ. ಸೇವೆ ಮಾಡಬೇಕು ಅಂತ ಆಸೆ. ಇವಾಗ ಸೇವೆ ಮಾಡೋದು ಎಷ್ಟು ಸರಿ ಬಡ್ಕೊಂಡಿದ್ದೀನಿ, ಎಷ್ಟು ಸರಿ ಸೇವೆ ಮಾಡ್ರಿ ಅಂತ ಹೇಳಿದ್ದೀನಿ, ಆತ್ಮಕ್ಕಳ ಆದಾಯ ಮಾಡ್ರಿ ಅಂತ ಹೇಳಿದ್ದೀನಿ, ದೇವರಿಗೋಸ್ಕರ ಪ್ರಯಾಸ ಪಡ್ರಿ ಅಂತ. ದೇವರು ನಮ್ಮ ಪ್ರಾರ್ಥನೆ ಕೇಳುವಂತ ದೇವರ, ನಿಮ್ಮ ಆಸೆಯನ್ನು ನೋಡುವಂತ ದೇವರ. ಆಮೇಲೆ ಹಲ್ಲೆಲೂಯಾ. ಪ್ರಾರ್ಥನೆ ಬಿಡಬೇಡಿ. ಪಕ್ಕದಲ್ಲಿ ಇವರು ನೋಡಿ, ಪ್ರಾರ್ಥನೆ ಬಿಡಬೇಡಿ, ಪ್ರಾರ್ಥನೆ ಬಿಡಬೇಡಿ, ಪ್ರಾರ್ಥನೆ ಬಿಡಬೇಡಿ. ಮೋರ್ ಪ್ರೇಯರ್, ಮೋರ್ ಪವರ್. ಹಲ್ಲೆಲೂಯಾ. ಲಿಟಲ್ ಪ್ರೇಯರ್, ಬಹಳ ಪ್ರಾರ್ಥನೆ, ಬಹಳ ಶಕ್ತಿ. ಕೊಂಚ ಪ್ರಾರ್ಥನೆ, ಕೊಂಚ ಶಕ್ತಿ. ನೀವು ಯಾವ್ದು? ಬಹಳ ಪ್ರಾರ್ಥನೆ, ಬಹಳ ಆಶೀರ್ವಾದ ಅಂದ್ರೆ ಅಂತೀರಿ. ಎಲ್ಲ ಎಲ್ಲಿದೆ ಗೊತ್ತಾ? ನಿಮ್ಮ ಇಷ್ಟಾರ್ಥ ನೆರವೇರಿಸೋದು ಹೆಂಗಿದೆ ಗೊತ್ತಾ? ದೇವರಿಗೆ ನೀವು ಕೊಡುವಂತ ಸಮಯದಲ್ಲಿ ಏನೇ ಇರಲಿ. 6 ಗಂಟೆ ಕೆಲಸ 5 ಗಂಟೆಗೆ 5 ಗಂಟೆ ಮೊಣಕಾಲಾಕಿ 5 ಗಂಟೆಗೆ ದೇವರ ಹತ್ರ ಪ್ರಾರ್ಥನೆ. ನೀವು 4 ಗಂಟೆ ಕೆಲಸಕ್ಕೆ ಹೋಗ್ತೀವಿ, 3 ಗಂಟೆಗೆ ಎದ್ದು ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ ಹೋಗಿ. ನಿಮ್ಮ ಜೀವನ ಹೆಂಗಿರ್ತದೆ ನೋಡ್ರಿ. ಆಮೇಲೆ ನೀವು ಸಭೆಯಲ್ಲಿ ವ್ಯತ್ಯಾಸವಾಗಿರ್ತೀರ. ಬೈಬಲ್ ಹೇಳ್ತದೆ, ಪ್ರಾರ್ಥನೆ ಮಾಡುವವರಿಗೂ ಸೇವೆ ಮಾಡುವವರಿಗೂ ನಾನು ವ್ಯತ್ಯಾಸ ತೋರಿಸ್ತಾನೆ. ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಕೊಡುವಂಥವರು, ದೇವರನ್ನು ಆರಾಧಿಸುವಂಥವರು, ದೇವರಿಗೆ ಸೇವೆ ಮಾಡುವಂಥವರು, ಸಭೆಗೆ ದಶಭಾಗ ಕೊಡುವಂಥ ಜೀವಿತವನ್ನು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅದಕ್ಕೊಂದು ಸಾಕ್ಷಿ. ಮನೆ ಒಂದು ಗಾಡಿ ಇಸ್ಕೊಂಡು ಈ ಸಮಯದಲ್ಲಿ ಕ್ಯಾಶ್ ಕೊಟ್ಟು ಇಸ್ಕೊಳ್ಳೋಕೆ ಆಗುತ್ತಾ? ತುಂಬಾ ವಿಪರೀತ 1 ರೂಪಾಯಿ ಸಿಕ್ಕೋದು ಕಷ್ಟ ಇದೆ ಈ ಸಮಯದಲ್ಲಿ. ಆದ್ರೆ ದೇವರ ಆಲಯಕ್ಕೆ ಕೊಟ್ಟಂತ ಮನುಷ್ಯನಿಗೆ ಒಂದು ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತಗೊಂಡ್ಬರೋಕೆ
ದೇವ್ರ ಪುಸ್ತಕ ನೀವು ಕೊಡ್ತಾರೆ. ಆಮೇಲೆ ಅಲ್ಲೇಲುಯ್ಯ. ಯಾಕಂದ್ರೆ ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ. ಅಲ್ಲೇಲುಯ್ಯ. ದೇವರು ಕೊಡುವಂತ ಸಮಯದ ಕರೆಕ್ಟ್ ಆಗಿದೆ. ಎಲ್ಲ ಮೊಣಕಾಲಕ್ಕೆ ನಾವು ಪ್ರಾರ್ಥನೆ ಮಾಡಿ, ಎಲ್ಲರ ಮೊಣಕಾಲು ಕೈಗಳ ಮೇಲೆ ನಾವು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ನನ್ನ ಉಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ.